ಈ ತಿಂಗಳ 4ನೇ ಶನಿವಾರದಂದು ಜನಸಂಪರ್ಕ ಸಭೆಯನ್ನು ನಡೆಸಲಾಗುತ್ತಿದೆ. ಈಗಾಗಲೇ ಈ ಮುಂಚೆ ನಡೆಸಿರುವಂತಹ ಸಭೆಯ ಏನು ನಿಮ್ಮ ಹಲವು ತೊಂದರೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ಅದರ ಬಗ್ಗೆ ಈಗ ನಾವು ಈ ದೀಪ ಹಚ್ಚುವ ಕಾರ್ಯಕ್ರಮದ ನಂತರ ಏನ್ ಮಾಡಿದ್ದೇವೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾನ್ಯ ಪಶ್ಚಿಮ ವಿಭಾಗದ ಡಿಸಿಪಿ ಸಾಹೇಬರಾದ ಶ್ರೀ ನಿತೀಶ್ ಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತ. ಹಾಗೆ ಇಲ್ಲಿ ನೆರೆದಿರುವಂತಹ ಇತರೆ ಇಲಾಖೆಯ ಆಫೀಸರ್ಸ್ಗಳಾದ ಮೆಸ್ಕಾಂನಿಂದ ಬರುವ ಜಯರಾಮ್ ಅವರು ಸ್ವಾಗತವನ್ನು ಬಯಸ್ತೇನೆ. ಬಿಡಬ್ಲ್ಯೂಎಸ್ಎಸ್ಪಿ ರೆಪ್ರೆಸೆಂಟ್ ಮಾಡಿ ಬಂದಿರುವಂತಹ ರಾಮೇಗೌಡರಿಗೂ ಸ್ವಾಗತಿಸುತ್ತೇನೆ. ಜಿಬಿಎ ರೆಪ್ರೆಸೆಂಟ್ ಮಾಡಿ ಬಂದಿರುವಂತಹ ಈಶ್ವರ್ ಪಾಟೀಲ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವೇದಿಕೆ ಮೇಲಿರುವಂತಹ ನನ್ನ ಸಹೋದ್ಯೋಗಿಯಾದ ಎಸ್ಪಿ ರಮೇಶ್ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರಿಗೂ ಅದಲ್ಲದೆ ನನ್ನ ಇಲ್ಲಿ ನೆರೆದಿರುವಂತಹ ಇವರೇ ಸಹೋದ್ಯೋಗಿಗಳು, ಇನ್ಸ್ಪೆಕ್ಟರ್, ಸಿಬ್ಬಂದಿ ವರ್ಗ ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ಅತಿ ಮುಖ್ಯ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಸಾರ್ವಜನಿಕರಿಗೆ ನಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಎಸ್ಪಿ ಸಾಹೇಬರಿಂದ ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ನಾವು ಈ ಮುಂಚೆ ನಾವು ನಡೆಸಿಕೊಂಡಿರುವಂತಹ 22/2/2025ಕ್ಕೆ ಮಾನ್ಯ ಕಮಿಷನರ್ ಅವರು ಬಂದು ನಮ್ಮ ಡಿವಿಷನ್ನ ಮಾಸಿಕ ಜನಸಂಪರ್ಕ ಸಭೆಯನ್ನು ತೆಗೆದುಕೊಂಡಿದ್ದರು. ಆ ದಿನದಂದು ನೀವು ಕೇಳಿದಂತಹ ಪ್ರಶ್ನೆಗೆ ನಮ್ಮ ಉತ್ತರಗಳನ್ನ ಈಗ ಇನ್ಸ್ಪೆಕ್ಟರ್ಸ್ಗಳು ಅಥವಾ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರವನ್ನು ನೀಡುತ್ತಾರೆ. ಮೊದಲನೇ ಪ್ರಶ್ನೆ ಶ್ರೀ ಪ್ರಕಾಶ್ ಅವರಿಂದ. ನಾಗರಬಾವಿ ಪ್ರಕಾಶ್ ಅವರು ಮಾತನಾಡಿ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತೆರಿಗೆ ಭವನ ಅಂಡರ್ಪಾಸ್ ಬಳಿ ಪೀಕ್ ಅವರ್ಸ್ ನಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು, ಇಲ್ಲಿ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಕರ್ತವ್ಯ ನೇಮಕ ಮಾಡುವಂತೆ ಕೋರಿರುತ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಗ್ರೇಡರ್ ಹಾಕಿಸಬೇಕು, ಅಲ್ಲಿ ದ್ವಿಚಕ್ರ ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶ ಮಾಡಿಕೊಡುವಂತೆ ಕೋರಿಕೊಂಡಿರ್ತಾರೆ. ಟ್ರಾಫಿಕ್ ಅವರು ನೋಡಿ, ಇದು ನಿಮ್ಮ ಬೇಡಿಕೆಯಂತೆ ಅಲ್ಲಿ 4 ವೀಲರ್ ಯಾವುದು ಹೋಗ್ಲಿರೋ ಹಾಗೆ ತಡೆಯನ್ನು ಒಡ್ಡಿ ಬರೀ 2 ವೀಲರ್ ಮಾತ್ರ ಅನುವಾದ ಮಾಡಿ ಗ್ರೇಡರ್ ಹಾಕೊಂಡಿದ್ದಾರೆ. ಏನು ಜನರು ಕೇಳಿದರೋ ಅದನ್ನ ಟ್ರಾಫಿಕ್ ಅವರು ಮಾಡಿಕೊಡ್ತಾರೆ. ಎರಡನೇ ಪ್ರಶ್ನೆ ಶ್ರೀ ನಾಗರಾಜು ಅವರು ಮಾತಾಡಿ, ಅಂಬೇಡ್ಕರ್ ಜಂಕ್ಷನ್ ಬಳಿ ಟ್ರಾಫಿಕ್ ಸಿಗ್ನಲ್ 29 ಸೆಕೆಂಡ್ಗಳಿಗೆ ಅಳವಡಿಸಲಾಗಿರುತ್ತದೆ, ಅದನ್ನ ಸ್ವಲ್ಪ ಹೆಚ್ಚಿಸಬೇಕು ಅಂತ ಕೋರ್ಕೊಂಡಿದ್ದಾರೆ. ನೋಡಿ, ಅದೇ ರೀತಿ ಅದನ್ನ ಚೇಂಜ್ ಮಾಡಿ ಎಷ್ಟು ಸೆಕೆಂಡ್ ಸೇರಿಸಿದ್ದೀರಾ? 60 ಸೆಕೆಂಡ್ಸ್ಗೆ ಅದನ್ನ ನಿಮ್ಮ ಬೇಡಿಕೆಯಂತೆ ಏರಿಸಲಾಗಿದೆ. ಚಂದ್ರಲೇಔಟ್ ವಾಸಿ ಶ್ರೀ ಶಿವಪ್ರಸಾದ್ ಅವರು ಮಾತನಾಡಿ, ಚಂದ್ರಲೇಔಟ್ನಿಂದ ನಾಯಕನಹಳ್ಳಿ ರಸ್ತೆಯಲ್ಲಿ ಹೋಟೆಲ್ಗಳ ಕಡೆಗಳಲ್ಲಿ ರಸ್ತೆಯ 2 ಬದಿಗಳಲ್ಲಿಯೂ ವಾಹನಗಳನ್ನು ನಿಲ್ಲಿಸಿಕೊಂಡು ಸಂಚಾರಕ್ಕೆ ತೊಂದರೆಯಾಗಿರುತ್ತದೆ. ಗಮೋಟ್ನಲ್ಲಿ 10ನೇ ಕ್ರಾಸ್ ರಸ್ತೆ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಕೋರಿರುತ್ತಾರೆ. ಕಾಮಗಾರಿ ಪೂರ್ಣಗೊಂಡಿದೆ. ಮತ್ತೆ ಗಮೋಟ್ನಲ್ಲಿ ಮೇನ್ ರೋಡ್ ಅಲ್ಲಿ ಫುಟ್ಪಾತ್ ತುಂಬಾ ಜಾಸ್ತಿ ಇದೆ. ಹಾಗಾಗಿ ನಾವು ನಮ್ಮ ಸ್ಟಾಫ್ ತಗೊಂಡು ನಾವು ಟೈಮಲ್ಲಿ ಅದನ್ನ ಕೆಲವು ಬಾರಿ ನಾನು ಕೆಲವು ಬಳಸಿದ್ದೇನೆ. ಕೆಲವು ಬಳಸಿ ಮತ್ತೆ ನಾವು ಇಟ್ಕೋತಾ ಇದ್ದಾರೆ. ಟ್ರಾಫಿಕ್ ಒಂದೊಂದು ಕಲಿಸಿದ್ದಾರೆ. ಬಟ್ ಅದು ಟ್ರೀಟ್ಮೆಂಟ್ ನಡೀತಾ ಇದೆ, ಮಾಡ್ತಾ ಇದೆ. ಬಾಪೂಜಿ ನಗರ
ನಿವಾಸಿ ಶ್ರೀ ಫರೀದ್ ರವರು ಮಾತನಾಡಿ, ರಾತ್ರಿ 10 ಗಂಟೆಯ ನಂತರ ಹೋಟೆಲ್ಗಳು, ಟೀ ಶಾಪ್ಗಳು, ಪಾನ್ ಅಂಗಡಿಗಳು ವ್ಯಾಪಾರ ನಡೆಸುತ್ತಿದ್ದಾರೆ. ಬಾಪೂಜಿ ನಗರದ ರಸ್ತೆಯಲ್ಲಿ ಟೂರಿಸ್ಟ್ ಬಸ್ಗಳು ಸಹ ಸರಿಯಾದ ರೀತಿಯಲ್ಲಿ ನಿಲ್ಲಿಸಿಕೊಳ್ಳದೆ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿರುತ್ತಾರೆ. ಈ ಬಗ್ಗೆ ಪೊಲೀಸ್ ಸಿಬ್ಬಂದಿಯವರನ್ನು ಕರ್ತವ್ಯಕ್ಕೆ ನೇಮಕ ಮಾಡುವಂತೆ ಕೋರಿಕೊಂಡಿರುತ್ತಾರೆ. ಹಾಗೆ PWSSB ರವರು ಸ್ಕ್ಯಾವೆಂಜರ್ ಚೇಂಬರ್ಗಳನ್ನು ಕ್ಲೀನ್ ಮಾಡದೆ ಗಲೀಜಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ಬಾಪೂಜಿ ನಗರ ಜೀವನ ಬೆಳೆಸ್ಬಿಟ್ರು. ಅದೇ ನಮ್ಮ ಫರೀದರ್ ಬಂದೆ ಸರ್ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದ್ದಾರೆ ಇದ್ದಾರೆ. ಅವ್ರು ಹೇಳಿದಾಗೆ ಲಾಸ್ಟ್ ಟೈಮ್ ಎಲ್ಲ ನಮ್ಮಲ್ಲಿ ಸ್ವಲ್ಪ ನಮ್ಮ ಸೆಟಲೈಟ್ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಎಲ್ಲ ವೆಹಿಕಲ್ಸ್ ತುಂಬಾ ನಿಲ್ಲಿಸ್ತಾ ಇತ್ತು. ಮತ್ತೆ ಟೀ ಶಾಪ್ ಎಲ್ಲ ಓಪನ್ ಇರ್ತಿತ್ತು. ಆಸ್ ಪರ್ GB ರೂಲ್ಸ್ ಪ್ರಕಾರ ಯಾವ್ದು ಫುಟ್ಫಾಲ್ಸ್ ಮೋರ್ ದನ್ 100 ಇತ್ತು ಅವು ಹೊರಗಡೆ ಓಪನ್ ಇರ್ತದೆ, ಅವ್ರು ಮಾತ್ರ ಅಲೋ ಇದೆ. ಬೇರೆ ಟೀ ಶಾಪ್ಸ್ ಮತ್ತೆ ಸಣ್ಣ ಪುಟ್ಟ ಯಾವ್ದು ಅಂಗಡಿಗಳಿದ್ದಾವೆ ಅದನ್ನ ಇನ್ ಟೈಮಲ್ಲಿ ವಿತಿನ್ ರೆಗ್ಯುಲರ್ ಕ್ಲೋಸ್ ಮಾಡ್ತಾ ಇದ್ದೀವಿ ಅದನ್ನ. ಮತ್ತೆ ಟೂರಿಸ್ಟ್ ಬಸ್ಗಳ ಬಗ್ಗೆ ನಾವು ನಮ್ಮ ಟ್ರಾಫಿಕ್ ಅವ್ರ ಜೊತೆ ಸೇರ್ಕೊಂಡು ಯಾವ್ದು ವೆಹಿಕಲ್ಸ್ಗಳು ಎಸ್ಪೆಷಲಿ ವೀಕೆಂಡ್ಸ್ ಅಲ್ಲಿ ತುಂಬಾ ವೆಹಿಕಲ್ಸ್ ಸ್ಟಾಪ್ ಮಾಡ್ತಾ ಇದ್ರು, ಅದನ್ನೆಲ್ಲ ಇನ್ ಟೈಮಲ್ಲಿ ಅಲ್ಲಿ ನಿಲ್ಸಂಗೆ ಇದು ಮಾಡ್ತಾ ಇದ್ದಾರೆ. ಬೇರೆ ಸ್ಕ್ಯಾವೆಂಜರ್ ವಿಚಾರವಾಗಿ GB ಲೆಟರ್ ಮಾಡಿ ಅದನ್ನ ಯಾವುದೇ ವೇಸ್ಟೇಜಸ್ ಸೈಡಿಗೆ ಹಾಕಿದ್ರೆ ಅದೆಲ್ಲ ಕ್ರಮ. ಪ್ರಶ್ನೆ 10 ಜಯನಗರ ಪೊಲೀಸ್ ಠಾಣೆ ಸದಸ್ಯ ಶ್ರೀ ಡೇವಿಡ್ ರವರು ಮಾತನಾಡಿ, ಈ ಹಿಂದಿನ ಜನಸಂಪರ್ಕ ಸಭೆಯಲ್ಲಿ BMTC ಬಸ್ ರೂಟ್ ನಂಬರ್ 54 ಬರುತ್ತಿಲ್ಲವೆಂದು ಸಮಸ್ಯೆ ಹೇಳಿಕೊಂಡಿದ್ದು, ಈಗ ಸಮಯಕ್ಕೆ ಸರಿಯಾಗಿ ಬಸ್ ಬರುತ್ತಿದೆ, ತುಂಬಾ ಸಂತೋಷವಾಗಿದೆ ಎಂದು ವಿಷಯ ತಿಳಿಸಿರುತ್ತಾರೆ. ಪ್ರಶ್ನೆ 11 ಶ್ರೀ ಭೈರೋಸ್ ಜಯನಗರ ಅವರು ಮಾತನಾಡಿ, ಸುನಿ ಚೌಕ್ ಲಂಡನ್ ಬ್ರಿಡ್ಜ್ ಬಳಿ ಗಲೀಜು ಜಾಸ್ತಿ ಇದ್ದು BBMP ರವರು ಕಸವನ್ನು ತೆಗೆಯುತ್ತಿಲ್ಲ ಎಂದು ಕೋರಿಕೊಂಡಿರುತ್ತಾರೆ. ಜಾಲಿ ಜಯನಗರ ಕೆಂಪೇಗೌಡ. ಈಗಾಗಲೇ 54 ಬಸ್ ಸ್ಟಾಪ್ ಕಂಪ್ಲೀಟ್ ಆಗಿದೆ. ಮತ್ತೆ ಲಂಡನ್ ಬ್ರಿಡ್ಜ್ ಹತ್ರ ಒಂದು ಲಾಸ್ಟ್ ವಿಜಯನಗರ ಭಾರತದಲ್ಲಿ ಈ ಕಸದ ರಾಶಿಗಳು ಜಾಸ್ತಿ ಇದ್ದಾಗ ನಾವು BBMP ತಿಳಿಸಿದ್ದೀವಿ. BBMP ಅವರ ಕ್ಲಿಯರ್ ಮಾಡಿದ್ದಾರೆ. ಆ ಏರಿಯಾದಲ್ಲಿ ಕಸ ಕಂಡುಕೊಳ್ತಾ ಇಲ್ಲ. ಶ್ರೀ ಸುಬ್ರಹ್ಮಣಿ ರಾಜರಾಜೇಶ್ವರ ನಗರ ಅವರು ಮಾತನಾಡಿ, ಕೆರೆಗೋಡಿ ಹೊಸಕೆರೆ ಅಗಲೀಕರಣ ಸರಿಯಾದ ರೀತಿಯಲ್ಲಿ ನಡೆಯುತ್ತಿಲ್ಲ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಬಗ್ಗೆ ಸ್ಪಂದಿಸುತ್ತಿಲ್ಲ. ಬೇಕರಿಗಳ ಮುಂಭಾಗ ಪುಟ್ಟ ಪೋಖರಿಗಳ ಹಾವಳಿ ಹೆಚ್ಚಾಗಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಕೋರಿಕೊಂಡಿರುತ್ತಾರೆ. ನಮಸ್ತೆ ಸರ್, ಶಿವಕುಮಾರ್ ಆರಾಧನಾ. ಈ ಕೆರೆಗೋಡಿ ರಸ್ತೆ ನಮಗೆ ಮತ್ತೆ ಗಿರಿನಗರ ಬರುತ್ತೆ ಸರ್, ಸೌತ್ ಡಿವಿಷನ್. ಹಾಗಾದ್ರೂ ಕೂಡ ನಾವು ನಮ್ಮ ಅಲೋಟ್ ಮಾಡಿ ಈಗ ಕಾಂಕ್ರೀಟ್ ರೋಡ್ ಆಗಿದೆ ಸರ್. ರಸ್ತೆ ಅಗಲೀಕರಣ ಆಗಿ ಕಾಂಕ್ರೀಟ್ ರೋಡ್ ಮತ್ತು ಬೀದಿ ದೀಪ ವ್ಯವಸ್ಥೆ ಆಗಿದೆ ಸರ್. ಬೇಕರಿಗಳ ಬಳಿ ಪುಟ್ಟ ಪೋಖರಿ ಹಾವಳಿ ಅಂತ ಕೇಳಿದ್ರು ಸುಬ್ರಹ್ಮಣ್ಯವರು. ಅದು ಸಂಬಂಧಪಟ್ಟಕ್ಕೆ ಹೋದ ವರ್ಷದ ಮೀಟಿಂಗ್ ಇಂದ ಇಲ್ಲಿವರೆಗೆ ಸರ್ 13 ಕೇಸ್ ಹಾಕ್ತೀವಿ ಸರ್. ಹೋಗ್ತಾ ಕೇಸ್ ಅಂದ್ರೆ ಬೇಕರಿ ಮಾಲೀಕರ ಮೇಲೆ, ಕುಲ್ಲಾ ಸಿಗರೇಟ್ ಮಾರಾಟ ಮಾಡೋದ್ರ ಮೇಲೆ, ಮತ್ತೆ ಬೇಕರಿ ಹತ್ರ ನಾವು ನೋಡಿದಂಗೆ ಬಹಳಷ್ಟು ಜನ ದಿನಗೂಲಿ ನೌಕರರು, ಸ್ವಿಗ್ಗಿ ಝೊಮ್ಯಾಟೊ ಹುಡುಗರು ಏನೋ ಬಿಸ್ಕೆಟ್ ಬ್ರೆಡ್ ತಿನ್ನಕೊಂಡಿರ್ತಾರೆ. ಅದು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಸರ್. ಒಂದೊಂದ್ಸರಿ ಆ ಗುಂಪಾಗಿ ನಿಲ್ಲಲು ಸ್ವಲ್ಪ ಭಯದ ವಾತಾವರಣ ಇರುತ್ತೆ. ಅವ್ರನ್ನ ವಿಚಾರ ಮಾಡಿ ಎಷ್ಟೋ ಅಡ್ರೆಸ್ ಎಲ್ಲ ತಗೊಂಡು ಪರಿಶೀಲನೆ ಮಾಡಬೇಕು ಸರ್. ಮತ್ತೆ ಮುಂದೆ ನಾವು ಮುಂದುವರಿಸ್ತೀವಿ ಸರ್. ನಮಸ್ತೆ. ನಡೆಯುತ್ತಿದ್ದು ಪೀಕ್ ಅವರ್ ಸಮಯದಲ್ಲಿ ಜನಸಂದಣಿ, ವಾಹನಗಳ ದಟ್ಟಣೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಸಿಬ್ಬಂದಿಯನ್ನು ನೇಮಕ ಮಾಡುವಂತೆ ಮತ್ತು PG ಹೋಟೆಲ್ಗಳ 2 ಕಡೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡು ಸಾರ್ವಜನಿಕರು ಓಡಾಟಕ್ಕೆ ತುಂಬಾ ತೊಂದರೆಗೊಳ್ಳುತ್ತಿದ್ದಾರೆ ಎಂದು ತಿಳಿಸಿರುತ್ತಾರೆ. ಸರ್ ನಮಸ್ಕಾರ ಸರ್. ಗೋವಿಂದರಾಜನಗರ PSI ಆಗಿ ಗಂಗಾಧರ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸರ್ ಗೋವಿಂದರಾಜನಗರ ವೈಟ್ ಟ್ಯಾಪಿಂಗ್ ಕೆಲಸ ನಡೀತಾ ಇದೆ. ಅದ್ರ ಬಗ್ಗೆ ಟ್ರಾಫಿಕ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ, ಮತ್ತೆ BBMP ಅವರಿಗೆಲ್ಲ ಇನ್ಫಾರ್ಮ್ ಮಾಡ್ಕೊಂಡು ನಾವು ಹೆಚ್ಚಿನ ಗಸ್ತು ಮಾಡ್ತಾ ಇದ್ದೀವಿ ಸರ್. ತೆರವುಗೊಳಿಸೋದು ಮತ್ತೆ ವೆಹಿಕಲ್ ಯಾವುದೇ ಅಡೆತಡೆ ಆಗದೆ ಇರೋ ಥರ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ವೈಟ್ ಟಾಪಿಂಗ್ ಕೆಲಸ ಪೂರ್ಣಗೊಂಡಿದೆ. ಆದ್ರಿಂದ ಆ ತೊಂದರೆ ಸಾಲ್ವ್ ಆಗಿದೆ. ಹಾಂ ಸರ್. ಎಸ್ ಸರ್. ನಮಸ್ತೆ. ನಗರ ನಿವಾಸಿ ಶ್ರೀ ನಾಗಭೂಷಣ್ ಅವರು ಮಾತನಾಡಿ, ರಸ್ತೆ ಬದಿಯಲ್ಲಿರುವ ಮರಗಳ ಎಲೆಗಳು ಉದುರಿದ್ದು ಕಸ ತೆಗೆಯುತ್ತಿಲ್ಲ. ಇದರಿಂದ ಬೆಂಕಿ ತಗುಲಿ ಅನಾಹುತ ಸಂಭವಿಸುವ ಸಾಧ್ಯತೆ ಇರುತ್ತದೆ. ಈ ಬಗ್ಗೆ BBMP ರವರು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಕೋರಿರುತ್ತಾರೆ. ಇದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜ್ ನಗರ ಪೊಲೀಸ್ ಠಾಣೆಯವರು ಈ ಬಗ್ಗೆ ಖುದ್ದಾಗಿ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಪತ್ರ ವ್ಯವಹಾರ ಮಾಡಿರುತ್ತಾರೆ. BBMP ನೌಕರರ ಮೂಲಕ ಸದರಿ ಸ್ಥಳದಲ್ಲಿ ಮರಗಳ ಎಲೆಗಳನ್ನು ತೆರವುಗೊಳಿಸಲಾಗಿರುತ್ತದೆ. ಶ್ರೀ ಗೋಪಿನಾಥ್ ಗೋವಿಂದರಾಜ್ ನಗರ ಅವರು ಮಾತನಾಡಿ, ಮಹಾಕುಂಭಮೇಳಕ್ಕೆ ಕರೆದುಕೊಂಡು ಹೋಗುವುದಾಗಿ ಹೇಳಿ ಸುಮಾರು 120 ಜನರಿಗೆ 40-50 ಸಾವಿರ ಹಣವನ್ನು ಪಡೆದುಕೊಂಡು ಮೋಸ ಮಾಡಿರುತ್ತಾರೆ. ಇವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಕೋರಿರುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜ್ ನಗರ ಅವರು ಈ ವಿಚಾರವಾಗಿ ಮೊಕದ್ದಮೆ ಸಂಖ್ಯೆ 40/2025 ದಾಖಲಿಸಿಕೊಂಡು ಕಾನೂನಿಗೆ ಕ್ರಮ ಜರುಗಿಸಿ
ಆರೋಪಿಯಾದ ರಾಘವೇಂದ್ರ ರಾವ್ ಇವರನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರುತ್ತಾರೆ. ಶ್ರೀ ಆನಂದಗೌಡ ವಿಜಯನಗರ ಅವರು ಮಾತನಾಡಿ, ಮಾಯವಾದ ಜನಸಂಪರ್ಕ ಸಭೆ ನಡೆಸುತ್ತಿರುವುದಕ್ಕೆ ಅಭಿನಂದನೆಗಳು. ರೆಪ್ಕೋ ಲೇಔಟ್ ದಾರಿ ಬಂದ್ ಆಗಿರುತ್ತದೆ. ವಿಜಯನಗರ ಮುಖ್ಯ ರಸ್ತೆ ರೆಪ್ಕೋ ಲೇಔಟ್ ಕಡೆಗಳಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿದ್ದು ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಕೋರಿ ಮತ್ತು ಮುಂದಿನ ಸಂಪರ್ಕ ಸಭೆಗೆ ಹೆಚ್ಚಿನ ಅಧಿಕಾರಿಗಳು ಕರೆಸಬೇಕೆಂದು ಕೋರಿರುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜ್ ನಗರ ಪೊಲೀಸ್ ಠಾಣೆಯವರು ಈ ಬಗ್ಗೆ ಖುದ್ದಾಗಿ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಂಡಿರುತ್ತಾರೆ ಮತ್ತು ರೆಪ್ಕೋ ಲೇಔಟ್ ದಾರಿ ಸಂಚಾರ ಈಗ ಮುಕ್ತವಾಗಿರುತ್ತದೆ ಮತ್ತು ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದು ಸ್ಪೀಡ್ ಬ್ರೇಕರ್ ಅನ್ನು ಅಳವಡಿಸಿರುತ್ತದೆ. ಅವರು ಕೇಳಿಕೊಂಡಂಗೆ ಸ್ಪೀಡ್ ಬ್ರೇಕರ್ ಕೇಳಿಕೊಂಡಿದ್ದು ಅಳವಡಿಸಲಾಗಿದೆ. ಶ್ರೀ ವೆಂಕಟೇಶ್ ಕಾಮಾಕ್ಷಿ ಪಾಳ್ಯರವರು ಮಾತನಾಡಿ, ಕಾಮಾಕ್ಷಿ ಪಾಳ್ಯದಿಂದ ನೈಸ್ ರೋಡ್ ಕಡೆ 90% ಕ್ಲೀನ್ ಆಗಿದೆ. 3 ಕಡೆ ಸಿಗ್ನಲ್ ಇರುತ್ತದೆ. ಸುಕ್ಕದ ಕಟ್ಟೆ ತರಕಾರಿ ಅಂಗಡಿಗಳ ತೆರವಾಗಿರುತ್ತದೆ ಮತ್ತು ಕಾಮಾಕ್ಷಿ ಪಾಳ್ಯದ ಮೀನಾಕ್ಷಿ ನಗರ ಶಿವನ ದೇವಸ್ಥಾನದ ಬಳಿ ಇರುವ ವಿದ್ಯುತ್ ಕಂಬ ಬೀಳುವ ಸಾಧ್ಯತೆ ಇರುತ್ತದೆ. ಈ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಕೂಡಲೇ ಕಂಬವನ್ನು ಬದಲಾಯಿಸುವಂತೆ ಕೋರಿರುತ್ತಾರೆ ಮತ್ತು ಬಾರ್ಗಳು ಮಧ್ಯರಾತ್ರಿ 1 ಗಂಟೆಯವರೆಗೆ ತೆರೆದಿದ್ದು ಈ ಸಮಯದಲ್ಲಿ ಮದ್ಯಪಾನ ಮಾಡಿಕೊಂಡು ಬರುವಾಗ ಟ್ರಾಫಿಕ್ ಪೊಲೀಸರು ಟಿಕೆಟ್ ಕೇಸ್ ಬುಕ್ ಮಾಡುತ್ತಿದ್ದಾರೆ. ಈ ಬಗ್ಗೆ ಪರಿಶೀಲಿಸಿ ಕ್ರಮ ಜರುಗಿಸುವಂತೆ ಕೋರಿಕೊಂಡಿರುತ್ತಾರೆ. ನಾಗೇಶ್. ನಮಸ್ತೆ ಸರ್. ಈ ವಿದ್ಯುತ್ ಕಂಬ ತೆರವು ಸಂಬಂಧಪಟ್ಟಂಗೆ ಬೆಸ್ಕಾಂ ಅಧಿಕಾರಿಗಳ ಜೊತೆ ಪತ್ರವ್ಯವಹಾರ ಮಾಡಿ ಕ್ಲಿಯರ್ ಆಗಿದೆ ಸರ್. ಕುಶಲವರ್ತಿ ನಗರದಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ. ಅದು ಬಿಟ್ಟರೆ ಏನು ಸಾರ್ವಜನಿಕ BBMP ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಏನು ಹಂಸ್ಗಳಿಗೆ ಬಣ್ಣ ಹಾಕಬೇಕು ಮತ್ತು ಯೋಗೇಶ್ ಅವರು 2 ಸೈಡ್ ಫುಟ್ಬಾಲ್ ಸೈಡ್ ಕ್ಲಿಯರೆನ್ಸ್ ಮಾಡೋದ್ರ ಬಗ್ಗೆ ತುಂಬಾ ಕಂಪ್ಲೀಟ್ ಆಗಿ ಅವೈಲೇಬಲ್ ಇರ್ತಕ್ಕಂಥ ಫೆಸಿಲಿಟೀಸ್ ಇದೆ. ಫುಟ್ಬಾಲ್ಸು ಇರೋಂಥ ಫುಟ್ಬಾಲ್ಸ್ನ ಒತ್ತುವರಿ ಮಾಡೋದಕ್ಕೆ ತೆರವುಗೊಳಿಸಲಾಗಿದೆ ಸರ್. ಮತ್ತು ನಾವು ಮೈಸೂರು ಬ್ಯಾಟರಿ ತನಕ ಅದನ್ನ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಈಗ ಮುಂದೆ ಬ್ಯಾಟರಿ ಇತ್ತೀಚೆಗೆ ಹೊಸದಾಗಿ ಫುಟ್ಬಾಲ್ ಮಾಡ್ತದೆ ಸರ್. ಅದು ಬಿಟ್ಟರೆ ಸರ್ ಈಗ ಪೇಂಟ್ ಮಾರ್ಕಿಂಗು ಎಲ್ಲ ಜಂಕ್ಷನ್ ಇಂಪ್ರೂವ್ಮೆಂಟ್ ವರ್ಕಲ್ಲಿ ತಗೊಳ್ತಾರೆ. ಜಂಕ್ಷನ್ ಇಂಪ್ರೂವ್ಮೆಂಟ್ ವರ್ಕ್ ಬಂದಂಗೆ ಈಚ್ ಜಂಕ್ಷನ್ನು ಪೇಂಟಿಂಗು ಅದೆಲ್ಲ ವಿಧಾನ ಆಗ್ತಾರೆ ಸರ್. ಸ್ವಲ್ಪ ಔಟ್ ಕಲ್ತಿರೋದ್ರಿಂದ ಶ್ರೀ ಸಂದೇಶ್ ಕಾಮಾಕ್ಷಿ ಪಾಳ್ಯರವರು ಮಾತನಾಡಿ, ಜನಸಂಪರ್ಕ ಸಭೆಯನ್ನು ಎಲ್ಲಾ ಇಲಾಖೆಯವರು ನಡೆಸುವಂತೆ ಕೋರಿರುತ್ತಾರೆ. ರಸ್ತೆಯಲ್ಲಿರುವ ಅಂಶಗಳಿಗೆ ಬಿಳಿ ಬಣ್ಣವನ್ನು ಹಾಕಿರುವುದಿಲ್ಲ. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಕೋರಿರುತ್ತಾರೆ. ಹಾಗೆ ಬೇರೆ ಇಲಾಖೆಗಳಿಗೂ ನೀವು ಕೇಳಿಕೊಂಡಿರುವ ಬೇಡಿಕೆ ಪ್ರಕಾರ ನಾವು ಪತ್ರ ವ್ಯವಹಾರ ಮಾಡಿರುತ್ತೇವೆ ಮತ್ತು ಈ ರಸ್ತೆಗಳ ಅಂಶಗಳಿಗೆ ಬಿಳಿ ಬಣ್ಣ ಹಚ್ಚುವ ವಿಚಾರವಾಗಿ ಆಗಿದೆ. ಸರ್ ಈಗ ಎಲ್ಲ ಹೊಸದಾಗಿ ಸಿಗ್ನಲ್ಗಳು ಆಗಿದ್ದಾರಲ್ಲ ಸರ್, ಅವು ಜಂಕ್ಷನ್ ಇಂಪ್ರೂವ್ಮೆಂಟ್ ಅಭಿವೃದ್ಧಿ ಅಡಿಯಲ್ಲಿ ತಗೊಂಡಿದ್ದಾರೆ ಸರ್. ಈಗ ಮೊದಲು TEC ಇತ್ತು ಸರ್, ಟ್ರಾಫಿಕ್ ಇಂಜಿನಿಯರಿಂಗ್ಸ್ ಎಲ್ಲ ಇತ್ತು. ಈಗ GBN ಅಲ್ಲೇ ಕನ್ಸೆಂಟ್ ಡಬಲಿ ಅವರು ವ್ಯಾಪ್ತಿಗೆ ಬರೋದ್ರಿಂದ ಈ ಬಗ್ಗೆ ಪತ್ರ ವ್ಯವಹಾರ ಮಾಡಿದ್ವಿ ಸರ್. ಅದು ಜಂಕ್ಷನ್ ಇಂಪ್ರೂವ್ಮೆಂಟ್ ಒಂದೊಂದೇ ಸ್ಟಾರ್ಟ್ ಮಾಡ್ತಾರೆ ಸರ್. ಶ್ರೀಮತಿ ಮಹಾಲಕ್ಷ್ಮಿ ಮಾದೇವರು ಮಾತನಾಡಿ, ಹೊಯ್ಸಳಾಚಿಯಿಂದ ಮತ್ತು ಬೀಟ್ ಸಿಬ್ಬಂದಿಯವರು ಉತ್ತಮ ರೀತಿಯಲ್ಲಿ ಕರ್ತವ್ಯ ಮಾಡಿ ಶೇಕಡ 80% ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಧನ್ಯವಾದಗಳು. ಮಿನರ್ವಾ ಮಿಲ್ ಬಳಿ ಟ್ರಾಫಿಕ್ ಕ್ಲಿಯರ್ ಆಗಬೇಕು ಮತ್ತು ಹಳೆ ಲಾರಿಗಳು ರಸ್ತೆ ಬದಿಯಲ್ಲಿದ್ದು ವಾಹನಗಳನ್ನು ತೆಗೆಸಲು ಕ್ರಮ ಕೈಗೊಳ್ಳುವಂತೆ ಕೋರಿರುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಮಾನ್ಯ ರಸ್ತೆ ಸಂಚಾರ ಪೊಲೀಸ್. ನಮಸ್ತೆ ಸರ್. ಅಲ್ಲಿ ರೋಡ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ ಸರ್. ಹಾಗಾಗಿ ಪೀಕ್ ಅವರ್ ಯಾವಾಗ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಇರುತ್ತೆ ಸರ್. ಆ ಟೈಮಲ್ಲಿ ನಾವು ಎಕ್ಸ್ಟ್ರಾ ಮೆನ್ ಹಾಕೊಂಡು ಕ್ಲಿಯರ್ ಮಾಡ್ತಾ ಇರ್ತೀವಿ ಸರ್. ಅದೇ ಮಿನರ್ವಾ ಸರ್ಕಲ್ ಟು ಹುಣಸಂದ್ರ ಜಂಕ್ಷನ್ ಬಗ್ಗೆ ಆಗುತ್ತೆ ಸರ್. ವೀಕೆಂಡು ಮತ್ತೆ ಸಂಜೆ 4 ರಿಂದ 6 ಗಂಟೆ ಮಧ್ಯೆ ಸರಿ ಇರುತ್ತೆ ಸರ್. ಅಲ್ಲಿ ಮೆನ್ ಹಾಕೊಂಡು ನೋಡ್ಬೋದಿದ್ದೀವಿ ಸರ್. ಮತ್ತು ಯಾವುದೇ ಅನ್ಯೂಲ್ ವೆಹಿಕಲ್ಸ್ ಏನಿತ್ತು ಎಲ್ಲ ತರಿಸಿದ್ದೀವಿ ಸರ್. ಅಲ್ಲಿ ಆ ಫುಟ್ಪಾತ್ ಎಲ್ಲ ಕ್ಲಿಯರ್ ಇದೆ ಸರ್. ಶ್ರೀ ಕುಮಾರ್ ಬಸವೇಶ್ವರ ಅವರು ಮಾತನಾಡಿ, ಬಸವೇಶ್ವರ 6ನೇ ಮೇನ್ ರೋಡ್ ನಲ್ಲಿ ಹಂಪ್ಸ್ ಇರುವುದಿಲ್ಲ. ಬೆಸ್ಕಾಂ ಕೇಬಲ್ಗಳು ತೆಗೆಸಬೇಕು. ಈ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುವಂತೆ ಕೋರಿರುತ್ತಾರೆ. ಚಿಕ್ಕಸೋಳು ಅಂತೇಳಿ ಬಸವೇಶ್ವರ ಇನ್ಸ್ಪೆಕ್ಟ್ರು ಸರ್. ಅಲ್ಲಿ ರೋಡ್ನಲ್ಲಿ 3 ಅಂಶ ಹಾಕಿದ್ದಾರೆ ಸರ್ ಈಗ ಆಲ್ರೆಡಿ. ಮತ್ತೆ ಬೆಸ್ಕಾಂ ಇದನ್ನೆಲ್ಲ ಸ್ವಲ್ಪ ತೆಗೆದಿದ್ದಾರೆ. ಅದು ಕಾಲಕಾಲಕ್ಕೆ ಪರಿಶೀಲನೆ ಮಾಡಿ ತೆಗೆದಿದ್ದಾರೆ. ಸದ್ಯ ಯಾವುದು ಇಶ್ಯೂ ಇದೆ. ಶ್ರೀ ರಘುನಾಥ್ KP ಅವರು BBMP ಬೇರೆಡೆ ಸ್ಥಳಾಂತರ ಮಾಡುವಂತೆ ಕೋರಿರುತ್ತಾರೆ.
ಸರ್ KPL ಮಲ್ಲಿಕಾರ್ಜುನ್ ಸರ್. ಸರ್ ಈ ಸಂಬಂಧಪಟ್ಟಂಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ ಸರ್. ನಾವು ಇರೋ ಜಾಗದಲ್ಲಿ ಸರ್ ತನಿಖೆ ಕ್ರಮದಿಂದ ಅದನ್ನೇ ಕ್ಲೀನಾಗಿ ತಿಳಿಸ್ಕೊಂಡು ಸ್ಥಳಾವಕಾಶ ಸಿಕ್ಕರೆ ಬೇರೆ ಕಡೆ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ KPL ಅವರು ರೈಲ್ವೆ ಓವರ್ ಬ್ರಿಡ್ಜ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದರಿಂದ ತೊಂದರೆ ಆಗ್ತಿದೆ ಅಂತ ಕೇಳ್ಕೊಂಡಿದ್ರು. ಅದು ರೈಲ್ವೆ ಓವರ್ ಬ್ರಿಡ್ಜ್ ಇನಾಗ್ರೇಷನ್ ಆಗಿದೆ, ಓಪನ್ ಆಗಿದೆ. ಈಗ ಅಲ್ಲಿ ವೆಹಿಕಲ್ಗಳು ಓಡಾಡಲಿಕ್ಕೆ ಮುಕ್ತವಾಗಿದೆ ಮತ್ತು ಆ ಸ್ಥಳದಲ್ಲಿ BBMP ವೆಹಿಕಲ್ ಇರಿಸಿದ್ರು CA ಲ್ಯಾಂಡ್ ಅದನ್ನು ಬಿಟ್ಟು ಬೇರೆ ಕಡೆ ತಗೊಂಡು ನಿಲ್ಲಿಸಲಿಕ್ಕಾಗಲ್ಲ. ಅದು ನೋಡಿ ಪಕ್ಕ ಇದ್ದಾಗ ಅಲ್ಲೇ CA ಲ್ಯಾಂಡ್ ಇರೋದ್ರಿಂದ ಆ ಏರಿಯಾದ ತ್ಯಾಜ್ಯವನ್ನು ಅಲ್ಲೇ ಪರಿಶೀಲನೆ ಮಾಡಬೇಕು. ಅದು ಬೇರೆ ಕಡೆ ತಗೊಂಡೋಗೋದಕ್ಕಾಗೋದಿಲ್ಲ. ಆದ್ರಿಂದ ಅದು ಕಷ್ಟ ಸಾಧ್ಯ ಆಗ್ಬೋದು. ಆದ್ರೆ ಆದಷ್ಟು ಕ್ಲೀನಾಗಿ ಮಾಡ್ತೀವಿ, ಏರಿಯಾದವರಿಗೆ ತೊಂದರೆ ಆಗದೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಶ್ರೀ ಮಹಾದೇವ್ ಕಾಟನ್ಪೇಟೆ ಅವರು ಮಾತನಾಡಿ, ಕಾಟನ್ಪೇಟೆ ಕಡೆಗೆ ನಗರ ಮಾಗಡಿ ರಸ್ತೆ ಕಡೆಯಿಂದ ವಿಧಾನಸಭೆ ಕಡೆಗೆ ಬರುವುದರಿಂದ ಹೆಚ್ಚು ಸಂಚಾರ ಸಮಸ್ಯೆ ಆಗಿರುತ್ತದೆ. ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. TCM ರಾಯಲ್ ರಸ್ತೆಯಲ್ಲಿ ರೈಲ್ವೆ ಸ್ಟೇಷನ್ ಬಳಿ ಸಂಚಾರ ಸಮಸ್ಯೆಯನ್ನು ಪೀಕ್ ಅವರ್ಸ್ ಮತ್ತು ಸಿಬ್ಬಂದಿಯವರನ್ನು ನೇಮಕ ಮಾಡಬೇಕು ಎಂದು ಕೇಳಿಕೊಂಡಿದ್ದಾರೆ. ನಮಸ್ಕಾರ ಸರ್. ಸರ್ ಲಾಸ್ಟ್ ಮೀಟಿಂಗ್ ಟೈಮಲ್ಲಿ ಒಂದು ಗುಡಿಸೆ ರೋಡ್ ಮತ್ತು ಕಾಲಪೇಟೆ ಮೇನ್ ರೋಡ್ ಕನೆಕ್ಟಿಂಗ್ ರೋಡ್ ಒಂದು ರಿಪೇರಿ ಇತ್ತು. ಈಗ CC ರೋಡ್ ಆಗಿದೆ. ಆ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಿದೆ ಸರ್. ದೊಡ್ಡ ರೈಲ್ವೆ ಸ್ಟೇಷನ್ ಮುಂದೆ ಒಂದು ಸಮಸ್ಯೆ ಇದೆ, ಅದನ್ನು ನಾವು ಟ್ರಾಫಿಕ್ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಇನ್ನೂ ಮಾಡ್ತೀವಿ. ಸಿಟಿ ಮಾರ್ಕೆಟ್ನ ಶ್ರೀ ಗಿರೀಶ್ ಕುಮಾರ್ ಅವರು ಮಾರ್ಕೆಟ್ ಸರ್ಕಲ್ ನಲ್ಲಿ ತಳ್ಳುವ ಗಾಡಿಗಳ ಸಮಸ್ಯೆ ಹೆಚ್ಚಾಗಿದ್ದು ತೆರವುಗೊಳಿಸುವ ಕ್ರಮ ಕೈಗೊಳ್ಳುವಂತೆ ಕೋರಿರುತ್ತಾರೆ. ಸರ್ ನಮಸ್ಕಾರ ಸರ್. ಸಿಟಿ ಮಾರ್ಕೆಟ್ ಸ್ವಲ್ಪ ಜನಸಂದಣಿ ಜಾಸ್ತಿ ಇತ್ತು, ಸಂಚಾರಕ್ಕೆ ತೊಂದರೆ ಆಗ್ತಿತ್ತು ಅಂತ ಹಿಂದೆ ದೂರು ಕೊಟ್ಟಿದ್ದ ಮೇರೆಗೆ ಮತ್ತೆ ಟ್ರಾಫಿಕ್ ಮತ್ತೆ BBMP ಅವ್ರ ಜೊತೆ ಸರ್ಕಾರದಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿ ಕೆಲವು ಕಡೆ BBMP ವತಿಯಿಂದ GB ಅವರು ಕೆಲವು ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಆದ್ಯಾಗೂ ಮತ್ತೆ ಅತಿಕ್ರಮಣ ಮಾಡುವಂತ ಮೇಲೆ ಹಾಗಾಗಿ ಬೆಟ್ಟಿ ಕೇಸ್ ಮತ್ತೆ 280 ಕೇಸ್ಗಳನ್ನು ದಾಖಲಿಸ್ತಾರೆ. ಶ್ರೀ ಇಸ್ಮಾಯಿಲ್ ಉಪಾರ್ಪೇಟೆ ಅವರು ಗಾಂಧಿನಗರದಲ್ಲಿ ಜನಸಂಪರ್ಕ ಸಭೆಯನ್ನು ಏರ್ಪಡಿಸುವಂತೆ ಕೋರಿರುತ್ತಾರೆ. ಇದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಉಪಾರ್ಪೇಟೆ ಅವರು ಠಾಣೆ ಅವರು ಪ್ರತಿ ತಿಂಗಳು 4ನೇ ಶನಿವಾರ ಉಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಜನಸಂಪರ್ಕ ಸಭೆಯನ್ನು ನಡೆಸುತ್ತಿರುತ್ತಾರೆ ಎಂದು ತಿಳಿಸಿರುತ್ತಾರೆ. ಶ್ರೀ ದಿಲೀಪ್ ಕಲಾಸಿಪಾಳ್ಯ ಅವರು ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಕಸದ ಸಮಸ್ಯೆ ಇದ್ದು ಹಸುಗಳ ಬೆಳ ಜಾಸ್ತಿಯಾಗಿದೆ ಹಾಗೂ ಮಂಗಳಮುಖಿಯರ ಕಡಿವಾಣ ಹಾಕಬೇಕೆಂದು ಕೋರಿರುತ್ತಾರೆ. ಈ ಕಂಪ್ಲೇಂಟ್ ಸಂಬಂಧಪಟ್ಟಂಗೆ ಮಾಡಿಬಿಟ್ಟು ವಿದ್ಯುತ್ ನಾವು ರೇಟ್ ಆಪರೇಷನ್ ಮಾಡಿಬಿಟ್ಟು ಕ್ಲಿಯರ್ ಮಾಡಿದ್ದಾರೆ. ಮತ್ತು ಅದೇ ರೀತಿ ಮಂಗಳ ಮುಖ್ಯರು ಎಲ್ಲ ಕರೆಕ್ಟ್ ಮೀಟಿಂಗ್ ಮಾಡಿದ್ದಾರೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕೊನೆಯದಾಗಿ ಶ್ರೀ ಹರೀಶ್ ಚಾಮರಾಜಪೇಟೆ ಅವರು ಮಾತನಾಡಿ, ವಾಲ್ಮೀಕಿ ನಗರದಲ್ಲಿ ಯಾವುದೇ ಕಾನೂನುಬಾಹಿರ ಚಟುವಟಿಕೆಗಳನ್ನು ನಡೆಯುತ್ತಿದ್ದಲ್ಲಿ ತುಂಬಾ ಸಮಾಧಾನಕರವಾಗಿ ತಿಳಿಸುತ್ತಾರೆ. ಮುಂದೆಯೂ ಇದೇ ರೀತಿ ಅಗತ್ಯ ಕ್ರಮಗಳನ್ನು ತಿಳಿಸುತ್ತಾರೆ. ಸಾರ್ವಜನಿಕರು ಸಲ್ಲಿಸಿರುವ ಅಹವಾಲುಗಳನ್ನು ಸಂಬಂಧಪಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಸರ್ ಹೀಗೆ ಅನೇಕ ಪ್ರಶ್ನೆ ಕೂತಿರುತ್ತೆ ಸರ್. ಹೊಸದಾಗಿ ಈ ದಿನ ಬಂದಿರುವಂತಹ ಜನಸಾಮಾನ್ಯರಿಗೆ ಏನು ಪ್ರಶ್ನೆಗಳಿದೆ ಅದನ್ನ ಮುಂಬೈಬರ್ತಿದ್ದಾರೆ. ಮೊದಲನೇದಾಗಿ ಇಸ್ಮಾಯಿಲ್ ಉಪಾರ್ಪೇಟೆ. ಬಹಳ ವರ್ಷದಿಂದ ಮಂಗಳಮುಖಿ ಅವರು ಬಹಳ ಕಡೆ ಸರ್. ಅದು ಸಮಸ್ಯೆ ಈಗ ಸ್ವಲ್ಪ ಸಾಲ ಆಗಿದೆ, 99% ಸಾಲ ಆಗಿದೆ. ಸ್ವಲ್ಪ ಅಲ್ಲಲ್ಲಿ ಈಗ ಬೇರೆ ಬೇರೆ ಬೆಳೆಗಳಿಗೆ ಇರ್ತಾರೆ ಇವರು. ಬಟ್ ಬಸ್ ಸ್ಟ್ಯಾಂಡ್ ಮೇಲೆ ಬಹಳ ಇದ್ರು ಅವರು, ಅವ್ರಿಗೆ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಇನ್ನ ಇಬ್ಬರಿಗೆ ಅವರಿಂದ ಸಮಸ್ಯೆ ಜಾಸ್ತಿ ಇತ್ತು. ಅದು ಎಲ್ಲ ನೋಡ್ಕೊಂಡು ಬಗೆಹರಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಬಹಳ ಅಂದ್ರೆ ಬಹಳ ಕಮ್ಮಿ ಆಗಿದೆ ಈಗ. ಹೆಸರು ಮನೆ ಹೋಗ್ತಿದ್ದು ಈಗಾಗಲೇ ಹಲವು ಬಾರಿ ನಾವು ಏನು ಮನವಿ ಕೊಟ್ಟಿದ್ವೋ ಈ ವಿರೋಧ ಮತ್ತೆ ಈ ಉತ್ತರ ಹಾಸ್ಪಿಟಲ್ ಜಂಕ್ಷನ್ ಹತ್ರ ಅಲ್ಲಿ ಫ್ರೀ ಲೆಫ್ಟ್ ಸ್ವಲ್ಪ ಮಾಡಲಾದ್ರೆ ಅದು ಟ್ರಾಫಿಕ್ ಸುಮಾರು 14 ಕಿಲೋಮೀಟರ್ ನಿಂತಿರುತ್ತೆ ಸರ್. ಈ ಆರೋಗ್ಯ ಸೌಧ ಬಂದಿದೆ. ಈಗ ಆರೋಗ್ಯ ಸೌಧ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ. ಅದು ತುಂಬಾ ಎಮರ್ಜೆನ್ಸಿ ಇದ್ದರೆ ಮಾತ್ರ ಅದನ್ನ ಇದು ಮಾಡ್ಕೋಬೇಕು. ಅಲ್ಲಿ ಒಬ್ಬರು ಮೆಂಟಾಕೊಂಡು ಫ್ರೀ ಲೆಫ್ಟ್ ಮಾಡಿದ್ರೆ ಮಾತಿ ಮಾಡ್ಕೊಂಡೆ ಅಂತ ನಮಗೆ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಇದೆ ಸರ್. ಆದ್ರೆ ನಮ್ಮ ಅಪೋಸಿಟ್ ರಸ್ತೆಯಲ್ಲಿ ಇನ್ನೂ ನಮಗೆ ಸೈಡಲ್ಲಿ ಪಾರ್ಕಿಂಗ್ ಗಾಡಿಗಳು ನಿಂತಿರುತ್ತೆ. ಅದು ಒಂಚೂರು ಸ್ವಲ್ಪ ಹೆಚ್ಚಿನ ವಯಸ್ಸಿಗೆ ನಮ್ಮ ಟ್ರಾಫಿಕ್ ಅದನ್ನ ಕ್ಲಿಯರ್ ಮಾಡಬೇಕು. ಮತ್ತೆ ಕಾಟನ್ಪೇಟೆ ಮುಖ್ಯ ರಸ್ತೆ ಚಿಕ್ಕದಾಗಿರೋದ್ರಿಂದ ಜನ ಸಮಸ್ಯೆ ಸಂಚಾರ ಸಮಸ್ಯೆ ಜಾಸ್ತಿ ಇದೆ. ಮತ್ತೆ ಈಗಾಗಲೇ ಕಾಮಗಾರಿ ಶುರುವಾಗಿದೆ. ವೈದ್ಯಕೀಯ ನಮ್ಮ
ಸ್ಯಾಂಡಲ್ ಸರ್ವಿಸ್ ಓವರ್ಬಿಲ್ಡ್ ಸೆಕ್ಷನ್ ಮತ್ತೆ ಆ ಕಡೆ ಸ್ವಲ್ಪ ಅದನ್ನ ನಮ್ಮ ಬಿಜೆಪಿ ಸಾಹೇಬರು ನಮ್ಮ ಯಾರು ನಮ್ಮ ಸುದ್ದಿಗಳಾಗಿರ್ತಾರೆ ಅವ್ರಿಗೆ ತ್ವರಿತಗತಿಯಲ್ಲಿ ಅದನ್ನ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಏನು ಕಾಲಮಿತಿ ಆಗ್ತಿದ್ದೀರೋ ಅದನ್ನ ಸ್ವಲ್ಪ ತ್ವರಿತಗತಿಯಲ್ಲಿ ಮುಗಿಸ್ಕೊಟ್ರೆ ಅಲ್ಲಿ ರೋಟಿಗೆ ಜಾಸ್ತಿ ನಮ್ಮ ಮಿನಿಸ್ಟ್ರಿ ಬರೋರು ಹೋಗೋರು ಜಾಸ್ತಿ ಇದ್ದಾರೆ ಅಂಥವ್ರಿಗೆ ಸ್ವಲ್ಪ ಅನುಕೂಲ ಆಗಿ ಈ ನಮ್ಮ ಕಾಟಾಪೇಟೆ ಮುಖ್ಯ ರಸ್ತೆ ಒಂಥರ ಎಲ್ಲ ಇದಕ್ಕೂ ಕನೆಕ್ಟಿವಿಟಿ ಗಿರಿನಗರ ಬಸವನಗುಡಿ ಚಾಮರಾಜಪೇಟೆ ಈ ಕಡೆ ಎಲ್ಲದಕ್ಕೂ ಕನೆಕ್ಟಿವಿಟಿ ಇರೋದು ಆ ರೋಡ್ ಸ್ವಲ್ಪ ಸಂಚಾರ ಮುಕ್ತ ಆಗೋದ್ರಿಂದ ನಾವು ಇದನ್ನ ನಿಮಗೆ ಒಂದು ಬೇಡಿಕೆ ಇಡ್ತಾ ಇದ್ದೀನಿ ಆದಷ್ಟು ಬೇಗ ಇದನ್ನ ಬಗೆಹರಿಸಬೇಕು. ಸರ್, ಈಗ ನಮ್ಮ ಸ್ಟೇಷನ್ ಅಲ್ಲಿ ಅನ್ನಪೂರ್ಣೇಶ್ವರ ಬರೀ 67 ಜನ ಸಿಬ್ಬಂದಿ ಮಾತ್ರ ಇದ್ದಾರೆ. ಏನಂತ ಹೇಳಿದ್ರೆ ಯಾವುದೇ ಕಂಪ್ಲೇಂಟ್ ಆಗಲಿ ಮತ್ತೆ ಇನ್ನೊಂದಾಗಲಿ ಕೊಡಬೇಕು ಅಂತ ಹೇಳಿದ್ರೆ ಸಿಬ್ಬಂದಿ ಕೊರತೆ ನಮಗೆ ಇರುತ್ತೆ. ಈ ರಾತ್ರಿ ಪಡೆಯಲ್ಲಿ 10 ರಿಂದ 20 ಜನ ಅಷ್ಟೇ ಇರಕ್ತಾ ಇದೆ. ಸೊ ಇದಕ್ಕೇನಾದರೂ ಸೊಲ್ಯೂಷನ್ ಮಾಡಕ್ಕಾಗುತ್ತಾ? ಉತ್ತರ ಹೇಳ್ತಾರೆ ಓಕೆ ಸಾಹೇಬರು. ಥ್ಯಾಂಕ್ ಯು ಗಂಗಣ್ಣ KPS. ನಮಸ್ಕಾರ ಎಲ್ಲ ಸ್ನೇಹಿತರು, ಅದೇ ರೀತಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಗೂ ನಮಸ್ಕಾರ. ಹೆಂಗೆ ಜನಶಕ್ತಿ ಇದ್ರೆ ಸರ್ಕಾರ ಅಂತಾರೋ ಜನ ಸಾಗರತೆಗೆ ಕೆಲಸ ಮಾಡಕ್ ಸಾಧ್ಯ. ನಾನು ಕೇಳುವುದು ಇಷ್ಟೇ, ಯಾವುದೇ ಪೊಲೀಸ್ ಇಲಾಖೆಯವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ತುಂಬಾ ಖುಷಿ ಅನಿಸುತ್ತೆ. ನಾನು ಯಾವಾಗ ಚಂದ್ರನ್ ಸಾಹೇಬ್ ಮೀಟ್ ಮಾಡಿದ್ದೀನಿ ಒಂದು JT ಮಾಲಲ್ಲಿ, ಇವತ್ತು ಮನೆಯನ್ನು ನಮ್ಮ ಜೊತೆ ಮಾತಾಡಿದ್ದಾರೆ. ಸತ್ಯಾಸತ್ಯಗಳು ಇಷ್ಟೇ, ನೀವು ಏನೇ ಬಂದ್ರು ರಾಜಕಾರಣಿ ಒಬ್ಬರಿಗೆ ಮಣಿದೆ ಸಾರ್ವಜನಿಕರ ಸೇವೆ ಮಾಡಬೇಕು ಮೊದಲನೇ ಆದ್ಯತೆ. ಯಾಕಂದ್ರೆ ಇವತ್ತು ಜನರಿಂದಲೇ ಪ್ರತಿಯೊಂದು ಅದು ನಾನು ಹೇಳ್ತೀನಿ. ಆಮೇಲೆ ನಿಮ್ಮ ಜೊತೆ ಸಹಕಾರ ಕೊಡೋಕೆ 24 ಗಂಟೆನೂ ನಾವು ನಿಮ್ಮ ಜೊತೆ ಇರ್ತೀವಿ. ಆಮೇಲೆ ಇನ್ನೊಂದು ಸಣ್ಣ ವಿಚಾರ ಹೇಳಿದ್ರೆ, ಅದು ಈಗಾಗಲೇ ನಮ್ಮ ಡಿಗ್ರಿ ಕಾಲೇಜ್ ಇದೆ, ಗೌರ್ಮೆಂಟ್ ಕಾಲೇಜು, ಅಲ್ಲಿ ಎಲ್ಲ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಿ ಬರ್ತಾರೆ. ಮೆಟ್ರೋ ಅಂತ ಬಂದಿದ ತಕ್ಷಣ ಆ ಕಾರಣದಲ್ಲಿ ಒಂದು ಪೊಲೀಸ್ ಬೇಕಾಗುತ್ತೆ ಸರ್. ನಾನು ನನ್ನ ಮಕ್ಕಳು ಕರ್ಕೊಂಡು ಹೋದಾಗಿಂದ ಇದು ನಮ್ಮ ಹೋರಾಟಗಾರರಿಂದ ನನ್ನ ಚೆನ್ನಾಗಿ ಪರಿಚಯದಿಂದ ಎಲ್ಲರೂ ಸ್ವಲ್ಪ ಚೆನ್ನಾಗಿ ಮಾತಾಡ. ಯಾಕಂದ್ರೆ 28 ವರ್ಷ ಆಗಿದೆ ನನ್ನ ರಸ್ತೆಗೆ ಒಬ್ಬ ಪೊಲೀಸ್ ಇಲಾಖೆ ಬಂದು ಪೊಲೀಸರು ಬಂದು ಆ ರೀತಿ ನಾವು ಒಪ್ಪಕ್ಕ ಚೆನ್ನಾಗಿದ್ದೀವಿ. ನಾವು ಸಾರ್ವಜನಿಕರು ಅಷ್ಟೇ ಎಲ್ಲರೂ ಆದಷ್ಟು ನಮ್ಮ ಅಣ್ಣ ತಮ್ಮಂದಿರ ಜೊತೆಲಿದ್ರೆ ಪೊಲೀಸ್ ಇಲಾಖೆಗೆ ಕೇಸ್ ಹೋಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಅದೇ ರೀತಿ ಪೊಲೀಸ್ ಠಾಣೆ ನಾನು ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ನಿಮ್ಮ ಪೊಲೀಸ್ ಇಲಾಖೆ ಮಾತಿನ ರಸ್ತೆಯಲ್ಲಿ ಸ್ವಲ್ಪ ಹಿರಿಕರನ್ನೊಬ್ಬರನ್ನ ಹಳೆ ಕಂಟೈನ್ಮೆಂಟ್ ಹಿರಿಕರೊಬ್ಬರು ಕಳಿಸಿ. ನನಗೊಂದು ಅನುಭವ ಆಗಿತ್ತು. ಹೊನ್ನಯ್ಯಗೌಡ ಅಂತ ಒಬ್ರು ಇದ್ರು, ಏನೇ ಸಮಸ್ಯೆ ಬಂದ್ರು ಪೊಲೀಸ್ ಸ್ಟೇಷನಲ್ಲೇ ಬಗೆಹರಿಸಿ ಇಬ್ಬರಿಗೂ ರಾಜಿ ಮಾಡಿ ಕಳಿಸ್ತಾ ಇದ್ರು. ಅದೇ ರೀತಿ ಕೋರ್ಟ್ ಕಚೇರಿಗೆ ಹೋಗ್ಬೇಡ ಅನ್ನೋದು ಅವ್ರು ಹೇಳ್ಕೊಟ್ಟಿದ್ರು. ಅವ್ರಿಗೆ ಒಂದು ಸನ್ಮಾನ ಮಾಡಿ ಅವರು ಅದ್ಭುತವಾಗಿ ಕೆಲಸ ಮಾಡಬೇಕು ಉನ್ನತ ಮಟ್ಟದಲ್ಲಿದ್ದಾರೆ. ಇನ್ನೂ ಅನೇಕ ಸಮಸ್ಯೆಗಳು. ಆಮೇಲೆ ಇದು ಬಿನ್ನಿ ಮಿಲ್ ಅಂಡರ್ ಪಾಸ್ ಹತ್ರ ಅಲ್ಲಿ ಒಂದು ಪೊಲೀಸ್ ಇಲ್ಲಿ, ಯಾಕಂದ್ರೆ ಅಲ್ಲೆಲ್ಲ ಕತ್ಲೇರದಿಂದ ಮಕ್ಕಳುಗಳು ಓಡಾಡ್ತೆಲ್ಲ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ 60% ಜನ ಮನೆ ಕೆಲಸದವರು ಇದ್ದಾರೆ. ಬೆಳಗ್ಗೆ ಮತ್ತು ಸಂಜೆ ಹೋಗೋದು ಮನೆ ಕೆಲಸ ಇದ್ದಾರೆ. ಎಲ್ಲ ಸ್ವಲ್ಪ ಬಗೆಹರಿಸ್ಕೊಂಡಿರ್ರಿ. ಏನೇ ಆದ್ರೂ ಸಾರ್ವಜನಿಕರ ಜೊತೆ ಪೊಲೀಸ್ ಇಲಾಖೆ ಎಷ್ಟು ಮಿಂಗಲ್ ಆಗುತ್ತೋ ಅಷ್ಟು ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಪ್ರಶ್ನೆಗೆ ಉತ್ತರವನ್ನ ಒಂದು ಸಮಸ್ಯೆ ಅಂತಿಲ್ಲ. ಆರ್ಚಿಂದ ಹಿಡಿದು ಉತ್ತರಳ್ಳಿ ಮೇನ್ ರೋಡ್ವರೆಗೂ ಪ್ರಾಬ್ಲಮ್ಸ್ ಇದೆ. ಅಲ್ಲಿ ಏನೋ ಒಂದು 3 years ಬ್ಯಾಕ್ ಒಂದು ಫ್ಲೈಓವರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಿಲ್ಲರ್ ಮಾಡ್ತಿದ್ದಾರೆ. ಎಷ್ಟು ಸಮಸ್ಯೆ ಅಂದರೆ ಎಂಥ ಎಮರ್ಜೆನ್ಸಿ ಇದ್ರು ಯಾರು ಆರ್ಚ್ ದಾಟಕ್ಕಾಗಲ್ಲ. ಯಾರೋ ರೀಸೆಂಟಾಗಿ ಒಂದು ರೀಲ್ಸ್ ಮಾಡಿದ್ರು, ಸರ್ ಚೂರು ಡೀಟೇಲ್ ಆಗಿ ಹೇಳ್ತೀನಿ, ಕ್ರಿಸ್ಪಾಗಿ ಹೇಳೋಕ್ಕಾಗಲ್ಲ. ರೀಸೆಂಟ್ ಆಗಿದೆ ಯಾರೋ ಒಬ್ರು ರೀಲ್ಸ್ ಮಾಡಿದ್ದಾರೆ, ಕಾಸ್ಟ್ಲಿಯೆಸ್ಟ್ ಪಿಲ್ಲರ್ ಆರ್ ಆರ್ಚ್ ಅಂತ. ಯಾಕಂದ್ರೆ ಬೇಸಿಕ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಅಲ್ಲಿಂದ ಬಂದರೆ ನಮ್ಮ ಉತ್ತರಳ್ಳಿ ಮೇನ್ ರೋಡ್ ಇನ್ಕ್ಲೂಡಿಂಗ್ ಪೊಲೀಸ್ ಸ್ಟೇಷನ್ ಪಕ್ಕ ರೋಡ್ ಅಗಲೀಕರಣ ತುಂಬ ಚೆನ್ನಾಗಿ ಮಾಡಿದ್ರು. ಎಷ್ಟು ಬ್ಯೂಟಿಫುಲ್ ಅಂದರೆ ಆರ್ ಇದು ಅಂತ ಅನ್ನಿಸ್ತು. ಈಗ ನಾವೆಲ್ಲೂ ಪಾರ್ಕ್ ಮಾಡೋಕ್ಕಾಗಲ್ಲ, 2 ವೀಲರ್ ಇರ್ಬೋದು 4 ವೀಲರ್, ಎವ್ರಿ ವೇ ಸ್ಟ್ರೀಟ್ ಮೇಂಟೆನೆನ್ಸ್ ಆಕ್ಯುಪೈ. ನಿಮ್ಗೆ ಗಾಡಿ ನಿಲ್ಲಿಸೋಕ್ಕೂ ಆಗೋದಿಲ್ಲ. ಆಮೇಲೆ ನಾನು ಟ್ರಾಫಿಕ್ ನಾವೇ ಎಷ್ಟೋ ಸತಿ ಕ್ರಾಂತಿ ಸ್ಟ್ರೀಟ್ ಜಂಕ್ಷನ್ನು ವಿಚ್ ಇಸ್ ಒನ್ ಆಫ್ ದಿ ಹಾರ್ಬಲ್ ಜಂಕ್ಷನ್, ಅದರಲ್ಲಿ ನಾನೇ ಇನ್ ಪರ್ಸನ್ ವಾಲಂಟಿಯರ್ಲಿ ಟ್ರಾಫಿಕ್ ಬಿಟ್ಟು. ಬಟ್ ಆದರೂ ಸಹ ಯಾವುದೇ ರೀತಿಯ ಸಮಸ್ಯೆ ಕಾಣ್ತದೆ, ಬಗೆಹರಿತಾ ಇಲ್ಲ. ಮತ್ತು ಆರ್ ನಗರದಲ್ಲಿ ಟ್ರಾಫಿಕ್ ಅನ್ನೋದು ಇರಲಿಲ್ಲ. ಯಾಕೆಂದರೆ ಇಟ್ ವಾಸ್ ಎ ಸ್ಮಾಲ್ ಸೊಸೈಟಿ ಅಂತ. ಕೆಂಗೇರಿಗೆ ಇವತ್ತು ಕೆಂಗೇರಿಲೇ ಇದೆ. ಒಂದು ಅರ್ಜೆಂಟಾಗಿ ಬೇಕಾಗಿರೋದು ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆರ್ ನಗರಕ್ಕೆ ಬೇಕು. ಬಿಕಾಸ್ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳಿಗೆ ಕಾನ್ಸ್ಟೇಬಲ್ಸ್ಗಳಿಗೆ ನಾವು ಕೇಳಿದಾಗ ಸರ್ ಏನು ಸಮಸ್ಯೆ ಇದು ಅಂತ, ಸರ್ ಸ್ಟಾಫ್ ಇಲ್ಲ ಅಂತ ಡೆಫಿನೆಟಾಗಿ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್
ಅಟ್ಲೀಸ್ಟ್ ಒಂದು ಸೊಲ್ಯೂಷನ್ನು ಇದಕ್ಕೆ ಬೇಕೇ ಬೇಕು. ಬಿಕಾಸ್ ನಾವು ರೀಸೆಂಟಾಗೆ 5 ಜನ ಗುಂಪು ಮಾಡಿದ್ವಿ, RR ವಾಲಂಟಿಯರ್ಸ್ ಅಂತ. ಇಟ್ ಇಸ್ ನಾಟ್ ಎ ರಿಜಿಸ್ಟರ್ಡ್ ಗ್ರೂಪ್, ಇಟ್ಸ್ ಅ ವಾಲಂಟಿಯರ್ ಗ್ರೂಪ್. ಅದರಲ್ಲಿ 5 ಜನ 75 ಜನ ಆಗಿದ್ದೀವಿ. ವಾರ ವಿ ಆರ್ ಪ್ಲಾನಿಂಗ್ ಟು ಮೀಟ್. ಅಕಸ್ಮಾತ್ ಸಹಾಯ ಬೇಕು ಅಂದರೆ ದಯವಿಟ್ಟು ನಮಗೆ ಇನ್ವಾಲ್ವ್ ಮಾಡ್ಕೊಳ್ಳಿ. ವಿ ಆರ್ ದೇರ್ ಟು ಪಾರ್ಟಿಸಿಪೇಟ್ ಆಸ್ ಪಾರ್ಟ್ ಆಫ್ ದ ಸೋಷಿಯಲ್ ಸರ್ವಿಸ್ ಆ್ಯಂಡ್ ವಿ ಆರ್ ಪ್ಲಾನಿಂಗ್ ಟು ಸಪೋರ್ಟ್ ಯು ಆಲ್ಸೋ. ಕೈಂಡ್ಲಿ ಹೆಲ್ಪ್ ಅಸ್ ಟು ರಿಸಾಲ್ವ್ ದಿಸ್ ಇಶ್ಯೂ. ಒಂದ್ಸತಿ RR ನಗರಕ್ಕೆ ಒಂದ್ಸತಿ ಹೋದರೆ 2 ವೀಲರ್ ಎರಡೂ ಸೈಡು ನಿಲ್ಲಿಸ್ತಾರೆ. ನೋ ಬೋರ್ಡ್ ಇಸ್ ದೇರ್. ಯಾಕಂದರೆ ಟ್ಯಾಕ್ಸ್ ಏನು ತಗೋತಾ ಇಲ್ಲ. ಒಂದು ಬದ್ದು ಅದೇನೋ ಟೋಯಿಂಗ್ ಮಾಡ್ತಾ ಇದ್ರು, ಅದು ನಡೀತಾ ಇಲ್ಲ. ಹೇಗೆ ರೂಲ್ಸ್ ಚೇಂಜ್ ಆಗಿದೆ. ಡಬಲ್ ಸೈಡ್ ಪಾರ್ಕಿಂಗ್ ಮಾಡ್ತಾರೆ. ಸಬ್ ರಿಜಿಸ್ಟರ್ ಆಫೀಸ್ ಇದೆ, ಅದ್ರ ಮುಂದೆ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳು ಬಂದು ನಿಲ್ಲುತ್ತೆ. ನೋಬಡಿ ಕ್ಯಾನ್ ಆಸ್. ದೊಡ್ಡ ದೊಡ್ಡ ಜ್ಯುವೆಲ್ರಿ ಶಾಪ್ ಓಪನ್ ಆಗಿ ಎರಡೂ ಸೈಡು ಅವರೇ ಪಾರ್ಕಿಂಗ್ ಮಾಡ್ತಾರೆ. ಅವ್ರ ಅಂಗಡಿಯ ಅಕ್ಕಪಕ್ಕ ಯಾವುದೋ ಒಂದು ಸ್ಟ್ರೀಟ್ ವೆಂಡರ್ಸ್ ಇಲ್ಲ. ಬಟ್ ರೈಲ್ವೆ ಸ್ಟೇಷನ್ ಪಕ್ಕ ಇದೆ, ಬಟ್ ಬೇರೆ ಅವರ ಹತ್ರ ಇದೆ. So these are some of the problems, but we request your kind support in our David. Thank you. ನಾವು ಅನಂತಪುರ ನಿವಾಸಿ, ಅನಂತಪುರದಲ್ಲಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈ ತಿಂಗಳ ಈ ಸಭೆಗೆ ತಿಂಗಳೊಮ್ಮೆ ನಮ್ಮ ಚಾಮರಾಜಪೇಟೆಗೆ ಸೇರ್ತಿದ್ದೋ. ನಮ್ಮ ಪ್ರಶ್ನೆ ಏನಂತಂದರೆ, ನಮ್ಮ ಇದರಲ್ಲಿ ಬೀಟ್ ನಂಬರ್ 6 ಫೈಲ್ ನಂಬರ್ 7 ಒಂದು ಬೀಟ್ ಬುಕ್ ಹಾಕಿದ್ದಾರೆ ಈ ಥರ ಪೊಲೀಸ್ ಠಾಣೆಯಲ್ಲಿ. ಅವ್ರು ಬಂದ್ಬಿಟ್ಟು ಬೀಟ್ನವ್ರು ಏನು ಮಾಡ್ತಾರೆ, ಸೈನ್ ಮಾಡಿ ಹೋಗ್ಬಿಡ್ತಾರೆ. ಅಲ್ಲಿ ನಮ್ಮ ಸ್ಲಮ್ಮಲ್ಲಿ ಜನ ಸಂಖ್ಯೆ ಜಾಸ್ತಿ ಇದೆ. ಕನಿಷ್ಠ ಇಲ್ಲಾಂದ್ರೂ ಒಂದು 15,000 ಜನ ಸಂಖ್ಯೆ ಇರ್ತಾರೆ. ಆಗೇನಾಗುತ್ತೆ, ಬೀಟ್ನವ್ರು ಬಂದು ಸೈನ್ ಮಾಡಿ ಹೋದ್ಮೇಲೆ ಅಲ್ಲಿರೋ ಜನ ರಾತ್ರಿ 2 ಗಂಟೆ ಆದರೂ ಕಲ್ಲಲ್ಲ. ಅದಕ್ಕೆ ದಯವಿಟ್ಟು ಈ ಬೀಟ್ನವ್ರನ್ನ ಇಬ್ಬರನ್ನಾಗಲಿ ಒಬ್ಬರನ್ನಾಗಲಿ ಆ ಸ್ಥಳದಲ್ಲೇ ಒಂದು 2 ಗಂಟೆನೋ ಅಥವಾ 3 ಗಂಟೆನೋ ಉಳ್ಕೊಂಡಿದ್ರೆ ಅಲ್ಲಿ ನಡ್ತಕ್ಕಂಥ ಒಂದು ಚಿಕ್ಕ ಘಟನೆಗಳಾಗಲಿ ಬಾರಿ ಯಾವುದೇ ಒಂದು ಚಿಕ್ಕದೊಂದು ಯಾವುದೇ ಒಂದು ಇದಾಗಲಿ ಆಗೋದಿಲ್ಲ ಅಂತ ಮನವಿ ಮಾಡಿಕೊಂಡು ನಿಮ್ಮನ್ನು ಕೇಳಿಕೊಂಡು ಇದನ್ನು ಬಗೆಹರಿಸ್ತೀರಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ ಅವರೇ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೇಳಿರ್ತಾರೆ ಸರ್. ನನ್ನೆಲ್ಲ ಸಮಾಕ್ಷ ಪಡೆ. ನಮಸ್ಕಾರ. ಸಗಲ್ಲಾಲ್ ಅಂತ ಸಮಸ್ಯೆ ಏನಾಗಿದೆ ಅಂತ ಸುಮ್ಮನೆ ಟೆನ್ಷನ್ ಹತ್ರ ನೀವು ಸ್ಕೈ ವಾಕ್ ಮಾಡಿದ್ದಾರೆ. ಆ ಸ್ಕೈ ವಾಕಲ್ಲಿ ಯಾರು ಒಬ್ಬರು ಓಡಾಡ್ತಾ ಇಲ್ಲ. ಅದನ್ನ ಚೇಂಜ್ ಮಾಡಿಬಿಟ್ಟು ಹೊಟ್ಟಿಪಾಳ್ಯ ಸಿಗ್ನಲ್ ಹತ್ರ ಹಾಕ್ಬಿಟ್ರೆ ಸ್ಕೂಲ್ ಮಕ್ಕಳು ಆಗಲಿ, ಕಾಲೇಜ್ ಮಕ್ಕಳು ಆಗಲಿ, ಜನ ಆಗಲಿ ಅಂತ ಶಿಫ್ಟ್ ಮಾಡಿಬಿಟ್ರೆ ಭಾಳ ಅನುಕೂಲ ಆಗುತ್ತೆ. ಸುಮ್ಮನೆ ಟೆನ್ಷನಲ್ಲಿ ಆಗಿದ್ದಾರೆ ಸರ್ ಸ್ಕೈ ವಾಕ್. ಅದ್ರಲ್ಲಿ ಯಾವ ಒಬ್ಬರು ಓಡಾಡ್ತಾ ಇಲ್ಲ. ಅದನ್ನ ಹೊಟ್ಟಿಪಾಳ್ಯಕ್ಕೆ ಚೇಂಜ್ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಕೈವಾತು ಯೂಸ್ ಆಗ್ತಿಲ್ಲ ಅಂತ ಸರ್ ಪ್ರಶ್ನೆ. ಅದನ್ನ ಮಾಡಬೇಕು. ಸೆಕೆಂಡ್, ಇಲ್ಲಿ ಸುಕ್ಕನಕಟ್ಟೆ ಹತ್ರ ಒಂದು ಹೌಸ್ ಹಾಕಬೇಕು ಸರ್. ಸಾಯಂಕಾಲ ಮಕ್ಕಳು ಬೇಜಾರು ಓಡಾಡ್ತಾ ಇದ್ದಾರೆ, ಭಾಳ ಸ್ಪೀಡ್ ಇದ್ದಾವೆ ಗಾಡಿಗಳು. 3ನೇ GT ಅವ್ರು ಕೇಳ್ತಾ ಇದ್ದಾರೆ, ಈ GT ಕಾಲೇಜಿಂದ ನೈಸ್ ರೋಡ್ವರೆಗೆ ಸಿಕ್ಕಾಪಟ್ಟ ಮಣ್ಣು ಡಿವೈಡರ್ ಪಕ್ಕದಲ್ಲಿ ಮಣ್ಣು ಸಿಕ್ಕಾಪಟ್ಟ ಇದೆ. ಗಾಡಿಗಳು ಜಾರ್ತಾ ಇದೆ, ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ಮಣ್ಣು ಸಿಕ್ಕಾಪಟ್ಟೆ. ಪೊಲೀಸರು ಡ್ಯೂಟಿ ಮಾಡೋದು ಆಯ್ತಾ, ಮಣ್ಣು ನೋಡ್ಕೊಂಡು ಸುಸ್ತಾಗ್ಬಿಡ್ತಾರೆ. ನಾನೇ ಸಾಕು 20% ಪೊಲೀಸರ ಜೊತೆಯಲ್ಲಿ ಸಾಕಾಗ್ತಾ ಇದ್ದೀನಿ. ಆದ್ದರಿಂದ ನಾನೇ ಡ್ಯೂಟಿ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ತರಿಸ್ಕೊಳ್ಳಿ ಬೆಂಗ ಮಾಡ್ತಾ ಇದ್ದೀನಿ. ಆಮೇಲೆ ಗಿಡಗಳಿಗೆ ನೀರು ಹಾಕಿ 6 ತಿಂಗಳಿಗೆ 2 ಗಿಡ ಹಾಕಿ. ಧನ್ಯವಾದ. ನೀವು ಮನಸ್ಸಲ್ಲೇ ಗಿಡಗಳ ಬಗ್ಗೆನೂ ಇಲ್ಲಿ ನಿಮ್ಮ ಚಿಂತನೆಯನ್ನ ತಿಳಿಸಿದ್ದೀರಾ. ಧನ್ಯವಾದ. ಹತ್ರ ಸರ್, ಇವಾಗ ಏನಂದ್ರೆ ಇಲ್ಲಿ ಕಲಸ್ಪಡೆ ಕೇಳಿಸ್ತಿಲ್ಲ, ಸ್ವಲ್ಪ ಜೋರ. ಕಲಸ್ಪಡೆ ಮೇನ್ ರೋಡಲ್ಲಿ 2 ಪಾರ್ಕಿಂಗ್ ಮಾಡಿಸಿದೆ ಸರ್ ಬಸ್ನವರು. ಅದರಿಂದ ಆಂಬುಲೆನ್ಸ್ ಹೋಗ್ಲಿಕ್ಕೆ, ಸಾರ್ವಜನಿಕರು ಓಡಾಡ್ಲಿಕ್ಕೂ ತುಂಬಾ ತೊಂದರೆ ಆಗಿದೆ. ಮತ್ತೆ ಇಲ್ಲಿ ಮಂಡಿಪೇಟೆಯಿಂದ ಚರ್ಚ್ ಸರ್ಕಲ್ ಇಂದ ಮಾರ್ಕೆಟ್ ಸರ್ಕಲ್ ವರೆಗೂ ಒಂದ್ ಸ್ವಲ್ಪ ಲಗೇಜ್ ಗಾಡಿಗಳು ಹೋಗ್ಬೇಕಾದ್ರೆ ತುಂಬಾ ಕಳ್ತನಗಳು ಆಗ್ತಾ ಇದೆ ಸರ್. ಹಿಂದ್ಗಡೆಯಿಂದ ಐಟಮ್ಗಳು ಇರ್ತದೋ ಅದು ತುಂಬಾ ನಡೀತಾ ಇದೆ. ಅದನ್ನ ಕ್ರೈಮ್ ಅಂದ್ರೆ ಪೊಲೀಸ್ನವ್ರು ಇದ್ದಾಗ ಅದನ್ನ ಮಾಡಲ್ಲ ಸರ್. ವಿತೌಟ್ ಯೂನಿಫಾರ್ಮ್ ಇದ್ದಾಗ ಅದೊಂದು ತಿಂಗಳಾದ್ರೂ ಮೇಂಟೈನ್ ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದೀನಿ ಸರ್. ಯಾಕೆಂದ್ರೆ ಈಗ ಡ್ರೈವರ್ ಹೋಗ್ತಾ ಇರ್ತಾರೆ, ಒಂದು ಟೀನ್ ಎಣ್ಣೆ ಎತ್ಕೊಂಡು ಹೋದ್ರೆ ಅದು ಇವತ್ತು 2,000 ರೂಪಾಯಿ ಸರ್. ಅದು ಡ್ರೈವರ್ ಕಟ್ಕೊಡ್ಬೇಕಾಗುತ್ತೆ, ಅವ್ರ ಜೀವನನೇ ಕಷ್ಟ ಇರುತ್ತೆ. ಅದಕ್ಕಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ವಿನಂತಿ. ಮತ್ತೆ ಈ ಸಂಡೆ ಬಜಾರ್ ದಿನ ಒಂದ್ ಸ್ವಲ್ಪ ನಮ್ಮ ಕ್ರೈಮ್ ಬ್ರಾಂಚರ್ ಅವ್ರನ್ನ ತುಂಬಾ ಚೆನ್ನಾಗಿ ಸ್ವಲ್ಪ ಅಲ್ಲಿ ಅವ್ರನ್ನ ಹಾಕ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸರ್. ಯಾಕಂದ್ರೆ ಜನ ದಟ್ಟಣೆ ತುಂಬಾ ಇರುತ್ತೆ, ಕಳ್ತನಗಳು, ಮೊಬೈಲ್ಗಳು ತುಂಬಾನೇ ಕಳ್ತನ ಆಗ್ತಾ ಇದಾವೆ. ಅದರಿಂದ ಅದೊಂದು ಸ್ವಲ್ಪ ಜನ ದಟ್ಟಣೆ ಇರೋದ್ರಿಂದ ಸಿಬ್ಬಂದಿಗಳು ಹಾಕಿ ಅದನ್ನ ನೀವು ಅನುಕೂಲ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.
ಅದೇ ರೀತಿಯಾಗಿ ಇವಾಗ ಇಲ್ಲಿ ಮಾರ್ಕೆಟ್ ಸುತ್ತಮುತ್ತ ಗಾಡಿಗಳು ಒಳ್ಳೆ ಗಾಡಿಗಳು ವ್ಯಾಪಾರಸ್ಥರು ಜಾಸ್ತಿ ಆಗಿದ್ದಾರೆ, ಅದರಿಂದಲೂ ಸಹ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಅದನ್ನು ಸಹ ಸ್ವಲ್ಪ ತಿಳಿಸ್ತಿದ್ದೀನಿ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ರಿಂದ ನಾನು ಕೇಳ್ಕೊಂಡಿದ್ದೀನಿ ವಂದನೆಗಳನ್ನು ತಿಳಿಸ್ತೀನಿ. ಟ್ರಾಫಿಕ್ ಸಮಸ್ಯೆ ಆಗಿದೆ ಸರ್. ಬೇಜಾರಾಗ ಹೊರಗಡೆ ಟರ್ನಿಂಗ್ ಇದೆಯಲ್ಲ ಸರ್, ಆ ಟರ್ನಿಂಗ್ ಹೊಸಳ್ಳಿ ಮೇಲ್ಗಡೆ ಡಬಲ್ ಪಾರ್ಕಿಂಗ್, ಆ ಕಡೆನೇ ಗಾಡಿಗಳು ಈ ಕಡೆ ಗಾಡಿಗಳು, ಗಾಡಿ ಸ್ವಲ್ಪ ಇದ್ರೆ ಜಾಮ್ ಆಗುತ್ತೆ, ಫುಲ್ ಜಾಮ್. ಆಮೇಲೆ ಮತ್ತೆ ಟಿವಿ ಕಷ್ಟಗಳು ಒಂದು ದಿವಸ ಇದ್ರೆ ಆಗ್ತಲ್ಲ ಕಷ್ಟಗಳು, ಪೂರ್ತಿ ರೋಡ್ ಇರುತ್ತೆ, ಆ ರೋಡ್ ಸಂಧಿಗಳು ಇರುತ್ತೆ. 8, 9 ಒಳ್ಳೆ 54 ವರ್ಷ ಬಂದ ಕಷ್ಟಗಳು ಫುಲ್ ವಾಸನೆ ಜಾಸ್ತಿ. ಲಾಸ್ಟ್ ಟೈಮ್ ಅದಕ್ಕೆ ಇದೆ ಸರ್, ನಾನು ಲಂಡನ್ ಬೆಳೆದು ತಿರ್ಗಾದ ಕಷ್ಟದು ಆ ಟ್ರಾಫಿಕ್ ಸಮಸ್ಯೆ ಟ್ರೈ ಮಾಡ್ಬಿಡಿ ಸರ್ ಅಷ್ಟೇ. ನಮಗೆ ಈ ಅಧಿಕಾರಿಗಳು ಬಂದಿದ್ದಾರೆ, ಮಾಡ್ತಿದ್ದಾರೆ, ಮತ್ತೆ ಅದೇ ತೊಂದರೆ ಆಗ್ತಾ ಇದೆ. ಸ್ಪಂದಿಸಬೇಕು. ನೀವು ಪೊಲೀಸ್ ಇಲಾಖೆ ಸರ್ ನಮಸ್ತೆ. ಮೇನ್ ಏನು ಸಮಸ್ಯೆ ಅಂದರೆ ನಂದು ದೊಡ್ಡದಿದೆ, ಅದರಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್. ಈ ಕಡೆ ಒಂದೇ ಈ ಕಡೆ ಒಂದೇ ಅಂತ ಇದೆ, ಬಟ್ ಯಾವ ಪೊಲೀಸರು ಬಂದು ಅದನ್ನ ಫಾಲೋ ಮಾಡ್ತಾರೆ. ಒಂದು 2 days ಫಾಲೋ ಮಾಡಿದ್ರೆ ಸರ್ 100% ಎಲ್ಲರೂ ಗಂಟೆ ಮಾಡ್ತಾರೆ. ಬೆಳಗ್ಗೆ ಒಂದು 9 ಗಂಟೆಯಿಂದ 11 ಗಂಟೆಗೆಲ್ಲ ಓಡಾಡಕ್ಕೆ ಆಗುತ್ತೆ ಸರ್. 2 ಸೈಡು ಗಾಡಿ ಪಾರ್ಕಿಂಗ್ ಮಾಡ್ತಾರೆ. ಅದನ್ನ ಪೊಲೀಸರು ಸ್ವಲ್ಪ ನಮ್ಮ ಪೀಠರು ಬರ್ತಾರೆ ಬೆಳಗ್ಗೆ ಮಾಹಿತಿಯಲ್ಲಿ ಸ್ವಲ್ಪ ಅವರು ಇದೆ ಒಂದೇ ಈ ಕಡೆ ಒಂದೇ ಆಗತ್ತೆ. ಆಲ್ರೆಡಿ ಬೋರ್ಡ್ ಎಲ್ಲ ಹಾಕಿದ್ದಾರೆ, ಅದನ್ನ ಯಾರು ಫಾಲೋ ಮಾಡ್ತಾ ಇಲ್ಲ ಸರ್. ಸ್ವಲ್ಪ ಅದನ್ನು ದಯವಿಟ್ಟು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಸರ್ ನಮಸ್ಕಾರ, ನನ್ನ ಹೆಸರು ರಂಜಿತ್ ಕುಮಾರ್ ಅಂತ. ನಾನು MCT ಕಾಲೇಜ್ ನಮ್ಮಲ್ಲಿರೋದು ಪ್ಯಾರೆಂಟ್ ಪ್ರಾಣಿಗಳು. ಸರ್ ಏನಾಗಿದೆ ಅಂದರೆ ಶಾರ್ಟೇಜ್ ಬಸ್ ಸ್ಟಾಪ್ ಇರೋದ್ರಿಂದ ಅಡ್ಡಿಯಲ್ಲಿ ಪ್ರತಿಯೊಂದು ಲೈನ್ ನೈಟ್ 1 ಗಂಟೆ ಅವರು ತಗ್ಗಿರ್ತಾರೆ. ನಾನು ಎಲ್ಲೆಲ್ಲಿರೋ ಈ ಸಿಗರೇಟ್ ಹೊಡ್ಕೊಂಡು ಕ್ರಿಮಿನಲ್ ಆಕ್ಟಿವಿಟೀಸ್ ತುಂಬ ನಡೀತಾ ಇತ್ತು. ಅದನ್ನೆಲ್ಲ ಕೂಡ ಕಂಟ್ರೋಲ್ ಮಾಡಿ ಒಂದು 11 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡ್ತಾರೆ ಸರ್. ಇವಾಗ ಟ್ರಾಫಿಕ್ ಏನಾಗಿದೆ ಅಂದರೆ ಒಂದು 60 ಗಾಡಿ ಪಾರ್ಕಿಂಗ್ ಮಾಡ್ತಾರೆ. ಇದರಲ್ಲಿ ಫುಟ್ಪಾತಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ. ಇನ್ನೊಂದು ಕೆಲವು ಗಾಡಿ 6 ತಿಂಗಳು ಕೂಡ ಆ ಗಾಡಿ ಒಳ್ಳೆ ಬಿದ್ದಿರುತ್ತೆ. ಅದು ಒಂಚೂರು ಪ್ರಮಾದ ಹೋಗ್ತಿರ್ತದೆ. ಕಮಲಾಪುರ ವ್ಯಾಪ್ತಿಯಲ್ಲಿ ತುಂಬ ರೋಡ್ಗೆ ಅವಾಗ ಶಾಲೆಯ ಫಂಕ್ಷನ್ಗಳು ಮಾಡ್ತಾ ಇದ್ದಾರೆ. ಅದು ತುಂಬ ಓಡಾಡಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಹಾಗೆ ಬಸ್ ಸ್ಟ್ಯಾಂಡ್ ಡೌನ್ ಹಿಡಿದ್ರೆ ಕಮಲಾನಗರ ರೋಡಲ್ಲಿ ಜಂಕ್ಷನಲ್ಲಿ ತುಂಬ ಕಷ್ಟ ಸಮಸ್ಯೆಗಳಿದೆ. ಅಲ್ಲಿ ಸುಮಾರು ಆಗಲೇ ಕಂಪ್ಲೇಂಟ್ ಮಾಡಿದ್ದೀವಿ. ವಿಚಾರ ಇಷ್ಟೇ ಸರ್, ನಾನು ವಿನಂತಿಸ್ಕೊಳ್ಳೋದು, ಈ ಕಸ ಹಾಕೋರು ಸುಮಾರು ಕಮಲಾನಗರ ವ್ಯಾಪ್ತಿಯಲ್ಲಿರುವಾಗ ಕೋಳಿ ಕಸ ತಂದ್ಬಿಟ್ಟು ಆ ಜಂಕ್ಷನ್ ಆಗ್ತಾ ಇದೆ ಚಿತ್ತಾಗಾರ ಹತ್ರ. ಆ ಗಾಡಿಗಳು ಹಿಡಿದು ಕೆಲವರು ಫೈನ್ ಹಾಕಿ ಬೋರ್ಡ್ ಹಾಕಿ ಅದು ದಯವಿಟ್ಟು ಅದ್ರ ಕೇಸ್ ಮಾಡೋದು ನಾವು ನೆನೆಸ್ಕೊಳ್ತೇವೆ ಸರ್. ಇದು ಗವರ್ಮೆಂಟ್ BBMPಗೆ ಹೇಳಿದ್ರೆ ಅದನ್ನ ಆ ಪರ್ಸೆಂಟ್ ಕ್ರಮ ತಗೋತಾರೆ ಅಷ್ಟೇ, ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಇದಕ್ಕೆ ತುಂಬಾ ತುರ್ತಾಗಿ ಆಗ್ಬೇಕಾಗಿ ನಮ್ಮಲ್ಲಿ ವಿವರಿಸ್ತೇವೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಾಬು ಅಂತ, ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘದ ಅಧ್ಯಕ್ಷ. ನಮ್ಮ ವಿಜಯನಗರದಲ್ಲಿ ನಮ್ಮ ಬೀದಿ ವ್ಯಾಪಾರಿಗಳು ಆತಂಕ ಇದೆ. ಇವಾಗ ಅವೈಜ್ಞಾನಿಕವಾಗಿ ಮತ್ತು ಗ್ರಿಲ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಫುಟ್ಪಾತ್ಗೆ. ನಾನು 50 ವರ್ಷದಿಂದ ಮಾರ್ಕೆಟ್ ಇದೆ, ನಾನು 26 ವರ್ಷದಿಂದ ಆ ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಇದರಿಂದ ಆತಂಕ ಆಗಿದೆ ನಮ್ಮ ಬೀದಿ ವ್ಯಾಪಾರಕ್ಕೆ. ಇಲ್ಲೇ ಇದ್ದಾರೆ, ಎಲ್ಲರೂ ಬಂದಿದ್ದಾರೆ ಇಲ್ಲಿಗೆ. ಅವ್ರ ಆತಂಕ ಏನು ಅಂತ ಹೇಳಿದ್ರೆ, ನಾನು ಗ್ರಿಲ್ ಹಾಕೋದ್ರಿಂದ ಇಷ್ಟು ವರ್ಷ ಅದಕ್ಕೆ ಗ್ರಿಲ್ ಇರಲಿಲ್ಲ, 45-50 ವರ್ಷದಿಂದ. ಇವಾಗ ಹೊಸದಾಗಿ ಹಾಕೋದ್ರಿಂದ ಜನರಿಗೂ ಏನಂತ ಉಪಯೋಗ ಇಲ್ಲ. ಏನಕ್ಕೆ ರೋಡಲ್ಲಿ ಆ ಫುಟ್ಪಾತಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ಮರಗಳಿದ್ದಾವೆ, ಪೆಟ್ಟಿಗಳಿದ್ದಾವೆ, ಆ ಮೆಟ್ರೋ ಜಾಗ ಇದೆ. ಅದರಿಂದ ಅದು ಏನು ಉಪಯೋಗ ಆಗಲ್ಲ. ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ನಮ್ಮ ಬೀದಿ ವ್ಯಾಪಾರಿಗಳಿಗೆ ಇಲ್ಲಿ ಹಾಕಿರೋ ಜಾಗದಲ್ಲಿ ಅದು ಹಿಂದೆ ಹೋದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ವೆಹಿಕಲ್ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನ ವ್ಯವಸ್ಥೆ ಮಾಡ್ಕೊಡಿ ಅಂತ ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ದಯಮಾಡಿ BBMP ಅಧಿಕಾರಿಗಳು, ಪೊಲೀಸರು, ಟ್ರಾಫಿಕ್ ಅಂಡ್ ಎಲ್ಲೆಲ್ಲೋ ಎರಡು ಸೇರಿ ಸ್ಥಳೀಯವಾಗಿ ಇನ್ನೊಂದು ಸರ್ವೆ ಮಾಡಿದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ ಆಗಿದೆ. ಸ್ಥಳೀಯವಾಗಿ ಇನ್ನೊಂದು ಸಭೆ ಮಾಡಿ ಆ ಸಮಸ್ಯೆ ಪರಿಹಾರ ಕೊಡಬೇಕು ಅಂತ ನನ್ನ ವಿನಂತಿ ಆಗಿದೆ. ಸರ್ ನಮಸ್ಕಾರ. ಸರ್ PSP ರೋಡಲ್ಲಿ ಜಾಸ್ತಿ ಸಮಸ್ಯೆ ಏನಂದ್ರೆ ಈ ಟ್ರಾವೆಲ್ಸ್ ಅವರು ಲಗೇಜ್ ಎಲ್ಲ ರೋಡ್ಗೆ ಹಾಕ್ಬಿಡ್ತಾರೆ, ಡಬಲ್ ಪಾರ್ಕಿಂಗ್ ಮಾಡ್ತಾರೆ ಸರ್. ಆಂಬುಲೆನ್ಸ್ ಹೋಗೋಕ್ಕಾಗಲ್ಲ, ಜನರು ಸಾರ್ವಜನಿಕರು ಫುಟ್ಪಾತ್ ಮೇಲೆ ಓಡೋಕ್ಕೂ ಆಗಲ್ಲ. ಇನ್ನೊಂದೇನಂದ್ರೆ ಡ್ರಗ್ಸ್ ತುಂಬಾ ಎಲ್ಲ ಕಡೆ ಡ್ರಗ್ಸು ಮಕ್ಕಳು ಡ್ರಗ್ಸ್ ತಗೊಳ್ತಾರೆ ಸರ್. ಆಚೆಯಿಂದ ಬಂದು ಕಲಾಶಿಪುರದವರು ಆಚೆ ಹೋಗಿ ಈ ಥರ ಡ್ರಗ್ಸ್ ಸಮಸ್ಯೆ ತುಂಬ ಆಗಿದೆ. ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ
ಒಪ್ಪಿದವರು. ಈಗ ಈ ಮುಂಚೆ ಹೆಸರುಗಳನ್ನ ಕೊಟ್ಟು ಪ್ರಶ್ನೆ ಕೇಳಿದಂಥವರೆಲ್ಲ ಇದೆ. ಇನ್ಯಾರಾದ್ರೂ ಪಬ್ಲಿಕ್ ಅಲ್ಲಿ ಪ್ರಶ್ನೆ ಕೇಳಬೇಕು ಅಂತಿದ್ದು ನಮ್ಗೆ ಈಗಾಗಲೇ ಗೊತ್ತಿಲ್ಲ ಅಂದ್ರೆ ರಿಪೀಟ್ ಮಾಡಬೇಡಿ, ದಯವಿಟ್ಟು ಒಂದು ಬೆಳಿಗ್ಗೆ ಈಗ ಹೇಳಿರುವಂತ ರಿಪೀಟ್ ಮಾಡಬೇಡಿ. ಬೇರೆ ಇದ್ರೆ ಒಂದು ಎರಡು ಈ ಕಡೆ ಇಬ್ಬರಿಗೆ ಅವಕಾಶವನ್ನ ನೀಡಲಿಕ್ಕೆ. ವಿಜಯ ಮ್ಯಾಕೋಗರ್ BBMP ಅವರಿಗೆ ತುಂಬಾ ಟ್ರಾಫಿಕ್ ಜಾಮ್ ಇದೆ, ಅಲ್ಲಿ ಜಾಮ್ ಆಗ್ತಾ ಇರುತ್ತೆ. ಮತ್ತೆ ಆ ಕಡೆ ಈ ಕಡೆ ರಸ್ತೆ ಬದಿಯಲ್ಲಿ ಬೀದಿ ವ್ಯಾಪಾರಿಗಳು ಗಾಡಿ ಇಟ್ಕೊಂಡು ಎರಡೂ ಕಡೆನೂ ವ್ಯಾಪಾರ ಮಾಡ್ತಾರೆ. ಆ ಗಾಡಿಗಳನ್ನ ಸ್ವಲ್ಪ ಹಿಂದಕ್ಕೆ ಹಾಕಿದ್ರೆ ನಮಗೆ ಓಡಾಡೋದಕ್ಕೆ ತೊಂದರೆ ಆಗೋದಿಲ್ಲ, ಮತ್ತೆ ವೆಹಿಕಲ್ಗಳಿಗೆ ಟ್ರಾಫಿಕ್ ಜಾಮ್ ಆಗೋದಿಲ್ಲ. ಮತ್ತೆ ಶಿವಾನಂದ ನಗರ ಎಂಟನೇ ಕ್ರಾಸ್ ಅಲ್ಲಿ ಕಸ ಯಾವಾಗಲೂ ಇದ್ದೇ ಇರುತ್ತೆ, ಕಸ ಎದುರ್ತಾ ಇಲ್ಲ. ನಾವು ತುಂಬಾ ಸಾರಿ ಕಂಪ್ಲೇಂಟ್ ಮಾಡ್ತಾ ಇದೀವಿ, ಅದರಿಂದ ತುಂಬಾ ವಿಷಯ ಆಗ್ತಾ ಇದೆ, ಮತ್ತೆ ಗಲಾಟೆಗಳು ಆಗ್ತಾ ಇದೆ. ರಾತ್ರಿ ಅಲ್ಲಿ ನಾವು ಏನಿಲ್ಲ ಅಂದ್ರೆ 5 CC ಕ್ಯಾಮ್ರಾ ಹಾಕಿದ್ದೀವಿ. ಆ CC ಕ್ಯಾಮ್ರಾ ಹಾಕಿದ್ರು ಕಸ ತಗೋದು ಅಲ್ಲೇ ಹಾಕ್ತಾರೆ. ನಾವು ಹಾಕ್ಬೇಡಿ ಅಂತ ಅಲ್ಲಿ ಒಬ್ಬ ವ್ಯಕ್ತಿಗೆ ಹೇಳಿದ್ದಕ್ಕೆ ಮೊನ್ನೆ ತುಂಬಾ ಜಗಳ ಆಗಿದೆ. ಅದನ್ನ ಸ್ವಲ್ಪ ನೀವು BBMP ಅವರು ಕಂಟ್ರೋಲ್ ಮಾಡ್ಕೊಳ್ಳಿ. ಮತ್ತೆ ಟ್ರಾಫಿಕ್ ಅವರು ಅಷ್ಟೇ, ನೀವು ಗಾಡಿ ಎತ್ತಿದ್ರೆ ಟ್ರಾಫಿಕ್ ಅವ್ರಿಗೂ ತುಂಬಾ ಈಸಿ ಆಗುತ್ತೆ, ಅವರು ಅವ್ರ ಕೆಲಸಗಳನ್ನ ಸುಲಭವಾಗಿ ಮಾಡ್ಕೊಳ್ತಾರೆ. ಮುಂಬೈನಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದೆ, ಆ ಕಡೆ ಈ ಕಡೆ ರಸ್ತೆ ಬದಿ ಗಾಡಿ ತುಂಬಾ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಇದನ್ನ ತಾವು ವ್ಯವಸ್ಥೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸರ್ ನಮಸ್ತೆ, ವಿಜಯ್ ಅಂತ ಕಾಟನ್ಪೇಟೆಯಿಂದ. ಸರ್ ಸಿಟಿ ಸೆಂಟರ್ ಶಾಂತರಸಂತ ಹೋದಾಗ ಆ ಸಿಟಿ ಸೆಂಟರ್ ಇಂದ ರೈಲ್ವೆ ಸ್ಟೇಷನ್ ವರೆಗೂ ಫುಟ್ಪಾತ್ ಅಲ್ಲಿ ಎಲ್ಲ ಅಂಗಡಿಗಳು ಹಾಕಿದೆ, ಓಡಾಡಕ್ಕಾಗಲ್ಲ. BBMP ಅವ್ರಿಗೆ ಹೇಳಿದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದ್ದೀನಿ, ಯಾರು ಇದೇ ಮಾಡ್ತಾ ಇಲ್ಲ, ಓಡಾಡಕ್ಕೆ ಆಗ್ತಾ ಇಲ್ಲ, ತುಂಬಾ ಸಮಸ್ಯೆ ಆಗಿದೆ. ಎಲ್ಲ ರೋಡ್ ಓಡಾಡ್ತಾ ಇದ್ದಾರೆ. ಇದು ದಯವಿಟ್ಟು ಅದನ್ನ ತೆರವುಗೊಳಿಸ್ಬೇಕಂತ ಮಾಡ್ತಾ ಇದ್ದೀನಿ. ಅಪೂರ್ವ ಸಮಸ್ಯೆ ಇದೆ. ಜಯರಾಮ್ ಅವರಿಗೆ ವ್ಯಕ್ತಿಯಿಂದ ಹೇಳ್ತಾ ಇದ್ದೀನಿ ಸರ್ ನಾನು. ಅದು ಬಿದ್ದೋಗಿದೆ, ಮಕ್ಕಳದ್ದು ವೈರಲ್ ವಿಷಯವಿದೆ. ಅವ್ರಿಗೆ ಬೇಕಾದ್ರೆ ನಾನು ಕಮ್ಮಿ ಕಟ್ಟಿದ್ದೀನಿ, ಯಾಕೆ ಬೇಕಾದ್ರೆ ಅಂತಾರೆ ಸರ್. ಕಮ್ಮಿ ಕಟ್ಟಿಗೆ ಬಟ್ಟೆ ಹೊರತಾಗಲ್ಲ, ನಾವು ಕಮ್ಮಿ ಬಿದ್ದೋದ್ರೆ ಅವ್ರು ಕಟ್ಟಾಕಿದ್ದಾರೆ. 2 ತಿಂಗಳು ಕಾರ್ಯಕ್ರಮ ಮಿಸ್ ಆಗ್ತದೆ. ಅವರು ಈಗೆಲ್ಲ ತಗೊಳ್ತಾ ಇಲ್ಲ. ಪ್ಲೀಸ್ ನನ್ನ ಹೆಸರು ತಬರೇಜ್ ಅಂತ ಸರ್. ಎಷ್ಟಲ್ಲಿ ಫೋನ್ ಮಾಡಿದ್ರು ಹೇಳಿದ್ದೀನಿ ನಾನು ಜಯರಾಮ್ ಸರ್ಗೆ, ಅವ್ರಿಗೆ ಬರ್ತಾ ಇಲ್ಲ. ಆಫೀಸ್ ಬೇಬಿದು ಅದಕ್ಕೆ ಈಗ ಮನೆಯೆಲ್ಲ ಲೋಡಿಂಗ್ ಮಾಡಿದಾಗ ಅದು ಬಿಟ್ಟಿದ್ದಾರೆ. ಈಗ ನಾಳೆ ಎಲ್ಲ ನಾಡಿದ್ದು ಕಂಬನೂ ಬಂದಿದೆ, ಹೊಸ ಕಂಬ ಹಾಕೋಕ್ಕೆ ಕಂಬನೂ ತರಿಸಿ ಇಟ್ಟಿದ್ದೀನಿ. ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ. ಅದೇ ನಿಮ್ಮ ಆಫೀಸ್ ಪಕ್ಕದ ನಿಮ್ಮ ಕಾಂಪೌಂಡ್ ಅಟ್ಯಾಚ್ ನಮ್ಮ ಆಫೀಸ್ ನಡೀತಾ ಇದೆ ಕೆಲಸ. ಮೊನ್ನೆ ಲಾರಿ ಬಂದು ಕಂಬ ಎಲ್ಲ ಇಳಿಸೋಗಿದೆ. ಇನ್ನು 2-3 ಸಲ ನಿಮ್ಮ ಕೆಲಸ ಮುಗಿಯುತ್ತೆ. ಸರ್ ನನ್ನ ಹೆಸರು ವಿನೋದ್ ಅಂತ, ಇಲ್ಲೇ ಸುಬ್ರಹ್ಮಣ್ಯ ನಿವಾಸಿ. ನಮ್ಮದು ನಮ್ಮ ಮನೆ 21 ವರ್ಷದಿಂದ ಮನೇಲಿ ಇದ್ವಿ. ಈ ಮನೆ ಮುಗಿಸ್ಬಿಟ್ಟು ಕಟ್ಟಕ್ಕೆ ಹೋದಾಗ ಅವ್ರು ಬಂದು ತೊಂದರೆ ಕೊಟ್ಟಾಗ BBMP ಅವರು ಲೆಟ್ರ್ ಕೊಟ್ಟು ಸ್ಟಾಪ್ ಮಾಡಿದ್ರು. ಆ ಸ್ಥಳಕ್ಕೆ ನೀವು ಚಂದನ್ ಸರ್ ಬಂದಿದ್ರಿ, ಅದನ್ನೊಂದು ವಾರದಲ್ಲಿ ನಿರ್ಧಾರ ಮಾಡಬೇಕು ಅಂತ ನೀವು ಹೇಳಿದ್ರಿ BBMP ಅವ್ರಿಗೂ. 2 ತಿಂಗಳಾಯಿತು. RR ನಗರಕ್ಕೆ ಹೋದರೆ PPMP ಮಲ್ಲೇಶ್ವರಂಗೆ ಹೋಗಿರ್ತಾರೆ, ಮಲ್ಲೇಶ್ವರಂಗೆ ಹೋದರೆ RR ನಗರ ಹೋಗಿರ್ತಾರೆ. ನಾವು BBMP ಅವ್ರು ಕೇಳಿದ್ರೆ AW ಅವ್ರು ಫೋನ್ ಎತ್ತಲ್ಲ. ಏನಾಗಿದೆ ಸರ್, ಏನು ನಡೀತಿದೆ ಅಂತ ಕೇಳಿದ್ರು ಹೇಳಲ್ಲ. ನಮ್ದೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ಮನೆ ಕಟ್ಟಕ್ಕೆ ಹೋದ್ರೆ ಈ ಥರ ತೊಂದರೆ ಕೊಡ್ತಾರೆ. ಆಮೇಲೆ ಅವರು ಇವ್ರು ಬಂದು ಇಷ್ಟು ಕೊಟ್ಬಿಡಿ, ಸೆಟಲ್ಮೆಂಟ್ ಮಾಡಿಸ್ಬಿಡ್ತೀನಿ, ಅವ್ರು ಯಾರು ಬರ್ತಾರೆ ನೋಡ್ಕೊತೀನಿ ಅಂತ ಬಂದು ನಮ್ಮ ಹತ್ರ ಇದು ಮಾಡ್ತಾರೆ. ನಾವು ಅಮಾಯಕರು ಏನು ಮಾಡ್ಬೇಕು ಸರ್? BBMP ಅವರು 2 ತಿಂಗಳಿಂದ ನಮ್ಮನ್ನ ಅಲ್ಲಿ ಇಲ್ಲಿ ಅಲಿಸ್ತಾ ಇದ್ದಾರೆ. ನಮ್ಮ ಮನೆ ಕಟ್ಕೊಳ್ಳೋಕ್ಕೆ ಪಿಲ್ಲರ್ ಹಾಕಿ ಕಂಬಿಗಳೆಲ್ಲ ಕಟ್ಬಿಟ್ಬಿಟ್ಟಿದ್ದೀವಿ. ಮೋರಿ ನೀರು ಇದೆ, ಯಾವುದು ಕೆಲಸ ಮಾಡ್ಬಿಡಿ ಅಂತ ಸ್ಥಗಿತಗೊಳಿಸಿದ್ದಾರೆ. ನೀವು ಅವತ್ತು ಚಂದನ್ ಸರ್ ಬಂದು ಹೇಳಿದ್ರಿ, ಒಂದು ವಾರದಲ್ಲಿ ಅದೇನಿದೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ದ. ನಮ್ದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಕೊಟ್ಟಿದ್ರು, ಅವರು ಏನು ನಿರ್ಧಾರ ತಗೊಂಡಿಲ್ಲ ಸರ್. ನೀವು BBMP ಅವರು ಒಂದು ವಾರದಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹೇಳೋಣ ಅವ್ರಿಗೆ ಹೇಳಿ. ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಈಗ ಹೋಗ್ಬಿಟ್ಟು ಆದಷ್ಟು ನಾನು ಎಲ್ಲ ಸ್ಟೇಷನ್ಗೂ ವಿಸಿಟ್ ಕೊಡ್ತೀನಿ, ಇದು ಮಾಡ್ತೀನಿ. ಎಲ್ಲ ಕಡೆ ಒಳ್ಳೆ ಸ್ಪಂದನೆ ಸಿಗುತ್ತೆ. ಆದ್ರೆ ಇನ್ನೊಂದು ನನ್ನೊಂದು ಮನವಿ ಏನು ಅಂತಂದ್ರೆ, ಈ ಸ್ಟೇಷನ್ಗಳಲ್ಲಿ ಮಾಸಿಕ ಜನಸಂಪರ್ಕ ಸಭೆ ಅಂತ ಏನ್ ಮಾಡ್ತಾ ಇದ್ದೀರೋ ಅಲ್ಲಿ ಹೇಗೆ ವೈದ್ಯರು ಮಾಡಿ ಅಂತ ಬಿಟ್ಟು ಅಮ್ಮಕ್ಕೆ ಕೇಳ್ಕೊತಾ ಇದ್ದೀನಿ ಸರ್. ಯಾಕೆ ಅಂತಂದ್ರೆ ಕೆಲವು ಹೆಣ್ಮಕ್ಳು ಸ್ಟೇಷನ್ಗಳಲ್ಲಿ ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಅದರಿಂದ ಬೀಟ್ ವೈದ್ಯರಲ್ಲಿ ಏಕ ವೈದ್ಯರಲ್ಲಿ ಮಾಡಿದ್ರೆ ಅವ್ರ ಕಷ್ಟ ಸುಖ ಏನು ಅಂತ ಮುಂದಾಗಿ ಅವ್ರು ಬಂದು ಮಾತಾಡ್ತಾರೆ ಸರ್. ಅದರಿಂದ ದಯವಿಟ್ಟು ಬೀಟ್ ವೈದ್ಯರಲ್ಲಿ ಏಕ ವೈದ್ಯರಲ್ಲಿ ಮಾಡಿ ಮೂಲಕ ತಮ್ಮದೇ ಮನವಿ ಮಾಡ್ಕೊತೀನಿ ಸರ್.
ಸರ್ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗೆ ಒಂದು ಪೇಪರ್ ಕೊಟ್ಟಿದ್ದೀರಾ. ಯಾಕಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಸಂಖ್ಯೆ ಯಾರು ಮಾತಾಡ್ತಾ ಇಲ್ಲ. ಒಳ್ಳೆ ವಿಷಯ ಪೇಪರ್ ಕೊಟ್ಟಿದ್ದೀರಾ. ಮಾದಕ ಸಂಪರ್ಕ ಬಗ್ಗೆ ಚಿಂತಿಸೋದ್ರಿಂದ ಆರೋಗ್ಯ ಬಗ್ಗೆ ಚಿಂತಿಸೋಣ ಅಂತ ಸರ್. ಇನ್ನು ಹೆಚ್ಚಾಗಿದೆ ಸರ್. ಸುಮಾರು ಸಂಘಟನೆಗಳಲ್ಲಿ ಸಾಕಷ್ಟು ಕಡೆ ಇಂಜೆಕ್ಷನ್ ಟಾಬ್ಲೆಟ್ ತುಂಬಾ ಇದೆ ಸರ್. ಹೆಣ್ಮಕ್ಳು ಆಚೆ ಬರೋದಕ್ಕೆ ತುಂಬಾ ಭಯ ಪಡ್ತಾ ಇದ್ದಾರೆ. ಪೇಷಂಟ್ಗೆ ಬಂದು ಕಂಪ್ಲೇಂಟ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ತೊಂದರೆ ಇದೆ ಸರ್. ಮೇಡಮ್ ಹೇಳಿದಂಗೆ ಒಂದು ಸಾರ್ವಜನಿಕರ ಸಭೆ ಬಂದ್ಬಿಟ್ಟು ಆ ಏರಿಯಾದ ಡಿವಿಷನ್ ಮಾಡಿದಾಗ ಮಹಿಳೆಯರು ಬಂದು ಖಂಡಿತ ತಗೊಳ್ತಾರೆ. ಹಾಗೆ ಸರ್ ಲಾಸ್ಟ್ ಟೈಮ್ ಅವರು ಚಾಮರಾಜಪೇಟೆಯಲ್ಲಿ ಒಂದು ಚೀಟಿಂಗ್ ಕೇಸ್ ಕಂಪ್ಲೇಂಟ್ ಕೊಟ್ಟಿದೆ ಸರ್. ಒಂದು FIR ಹಾಕೋದಕ್ಕೆ 1 ತಿಂಗಳಿಂದ 2 ತಿಂಗಳು ಆಗ್ತದೆ. ಆಮೇಲೆ ಕೊನೆಯದಾಗಿ ನಾನು DCP ಸಾಹೇಬ್ ಹತ್ರ ಬಂದೆ. ಆವತ್ತೇ ಇಮಿಡಿಯೇಟ್ ಆಗಿ ನನಗೆ FIR ಆಯಿತು. FIR ಆಗಿದ್ದು 4/3/2026 2 ತಿಂಗಳಾಗ್ತದೆ. ಇವತ್ತವರೆಗೂ ಏನು ಮಾಹಿತಿ ಇಲ್ಲ ಸರ್. 50 ಲಕ್ಷ ರೂಪಾಯಿ ತನಕ ಚೀಟಿಂಗ್ ಮಾಡಿ ಹೋಗಿದ್ದಾರೆ. ಮನೆ ಮಾರ್ಬಿಟ್ಟು ಅವರೇ ಓನರ್ ಅಂತ ಇವತ್ತವರೆಗೆ ಏನು ಮಾಹಿತಿ ಇಲ್ಲ ಸರ್. 4 ಕುಟುಂಬಗಳನ್ನು ಅಳ್ತಾ ಇದ್ದಾರೆ ಸರ್. ಇವತ್ತವರೆಗೆ ನಿಮ್ಮದಿಲ್ಲ ಅವರಿಗೆ. ಇವತ್ತವರೆಗೆ ಸರಿ ಊಟ ಮಾಡ್ತಾರ. ಯಾಕಂದ್ರೆ ಒಬ್ಬೊಬ್ರು 13 ಲಕ್ಷ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆ 10 ಲಕ್ಷ ರೂಪಾಯಿ ದುಡಿಬೇಕಾದ್ರೆ ಅವ್ರು 10 ವರ್ಷ ಕಷ್ಟ ಮಾಡ್ಬೇಕು ಸರ್. ಯಾಕಂದ್ರೆ ಅವರೆಲ್ಲ ಕೂಲಿ ಕಾರ್ಮಿಕರು ಒಡವೆ ಇಕ್ಕಿ ಒಟ್ಟಿಗೆ ತಗೊಂಡು ಅಲ್ಲಿ ಹೋಗಿ ಹಾಕಿದ್ದಾರೆ. ಅವ್ರು ಚೀಟಿಂಗ್ ಮಾಡಿ ಓಡಾಡ್ತಿದ್ದಾರೆ. ಸಚಿನ್ ಸಿಂಗ್ ಚೇತನ್ ಸಿಂಗ್ ಅಂತ ಸರ್. ಇವತ್ತವರೆಗೆ ಮಾಹಿತಿ ಇಲ್ಲ. ದಯವಿಟ್ಟು ಅವ್ರು ಎಲ್ಲರೂ ಮಾಹಿತಿ ಕೊಡಿ, ನ್ಯಾಯ ಕೊಡಿಸ್ಬೇಕು ಸರ್. ಈ 4 ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕು ಸರ್. ಥ್ಯಾಂಕ್ ಯು ಸರ್. ನಮ್ಮ ಸಾಹೇಬ್ರಾಗೆ ಪೊಲೀಸ್ನವ್ರನ್ನ ಯಾರು ಹೊಗಳಬಾರ್ದು ಅಂತ, ಆದರೆ ನಾನು ಕಂಪ್ಲೇಂಟೇ ಮಾಡ್ತೀನಿ. ಬಟ್ ಏನಂದ್ರೆ ಏರಿಯಾಗಳಲ್ಲಿ ಸಿಗರೇಟ್ ಸರ್, ಪಾಯ್ಸನ್ ಸ್ಟೋರ್ ಸಿಗರೇಟ್ಗಳು, ಯಾಕೆಂದ್ರೆ ಕೆಲವೊಂದು ಅಂಗಡಿಗಳು ನಾವು ಹೇಳಕ್ಕಾಗಲ್ಲ. ನಿಮ್ಮವ್ರು ಬಂದು ಈಗ ಒಂದು ಫೈನ್ ಹಾಕ್ಬಿಟ್ಟು ಹೋದ್ರೆ ರಿಟರ್ನ್ ಅದೇ ತರ ನಿಂತಿರ್ತಾರೆ. 10:30 11 ಗಂಟೆವರೆಗೂ ಸರ್ ಆ ಡೋರ್ಗಳು ಓಪನ್ ಇರ್ತವೆ. ದಯವಿಟ್ಟು ಅದೊಂದು ತಡೆಗಟ್ಟಿಸ್ಬೇಕು ಸರ್. ದಯವಿಟ್ಟು ನಾಗೇಶ್ ಸಾಹೇಬರು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ನನಗೆ ಅದಂತೂ ಬಹಳ ಹಿಂಸೆ ಆಗಿದೆ. ಆಕ್ಚುಲಿ ನಾನು ಬೀದಿ ಬದಿ ವ್ಯಾಪಾರಿ ಬ್ಲಾಕ್ ಅಧ್ಯಕ್ಷ ಕೆಲಸ ಮಾಡ್ತೀನಿ. ಗ್ಯಾರಂಟಿ ಯೋಜನೆ ಸದಸ್ಯರಾಗಿ ನಾನು ಏರಿಯಾದಲ್ಲಿ ಕೆಲಸ ಮಾಡೋದ್ರಿಂದ ಕೆಲವೊಂದು ಅಂಗಡಿಯವರು ನಮಗೆ ಕಂಪ್ಲೇಂಟ್ ಮಾಡ್ತಾರೆ. ಇದನ್ನ ನೀವು ಜನಸಂಪರ್ಕ ಸಭೆಗೆ ಹೋಗ್ಬೇಕಾದ್ರೆ ನೀವು ಹೇಳಿ ಅಂತ. ಸಿಗರೇಟ್ ಒಂಚೂರು ಅವಾಯ್ಡ್ ಮಾಡಿ. ಮತ್ತೆ ಇದೇ ಕಾಲೇಜ್ ಹುಡುಗರು, ಇದೇ ಕಾಲೇಜು ಸರ್, ನಮ್ಮ ಈ ಭಾಗದಲ್ಲಿ ಸುಂಕುಕಟ್ಟೆ ಭಾಗದಲ್ಲಿ ಈ ಕಾಲೇಜ್ ಹುಡುಗರು ಯಾವ ಬೇಕರಿ ಹತ್ರ ನೋಡಿ ಸರ್, ಅವರೇ ಬರೀ ಸಿಗರೇಟ್ ಹೊಡೆಯೋದು. ಕೇಳಿದ್ರೆ ಅವ್ರನ್ನ ಮಾತಾಡ್ಸಕ್ಕಾಗಲ್ಲ. ಏನ್ರಿ ಇವಾಗ ಅಂತ ಕೇಳ್ತಾರೆ. ದಯವಿಟ್ಟು ಇದೊಂದನ್ನ ತಡೆಗಟ್ಟಿಸ್ಕೊಡಿ ಸರ್. ಪೊಲೀಸ್ ಸ್ಟೇಷನ್ ಪ್ರಾಂತಿ ಬರುತ್ತೆ ನಮ್ಮದು. ಶುಭ. ಸೊ ಮುಂಚೆ ಕಾಂಪೌಂಡ್ ಒಳಗೆ ಡ್ರಿಂಕ್ಸ್ ಎಲ್ಲಾನು ಮಾಡ್ತಿದ್ರು. ಯಾವ ವಿಡಿಯೋ ಅವರು ಕಾಂಪೌಂಡ್ ಹೊಡೆದಾಕೋದು. ಇವಾಗ ನಾವು ಓಡಾಡೋ ಸಾರ್ವಜನಿಕ ರಸ್ತೆಗಳಲ್ಲಿ ಡ್ರಗ್ಸ್ ಸೇವನೆ ಜಾಸ್ತಿ ಆಗಿದೆ. ಕೇಳಕ್ ಹೋದ್ರೆ ಅಸಭ್ಯವಾಗಿ ವರ್ತಿಸ್ತಾರೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆಸ್ತಾರೆ. ಅದು ಪ್ರಕರಣವಾಗಿ ಕ್ರಮಗಳನ್ನ ತಗೊಳ್ಬೇಕಂತ. ನನ್ನ ಹೆಸರು ಮಣಿ ಅಂತ, ಕಾಟನ್ಪೇಟೆ ಲಿಮಿಟು, ಚಾಮರಾಜಪೇಟೆ ಕ್ಷೇತ್ರ, ಕಾಟನ್ಪೇಟೆ. ಈ ಬೆನ್ನಿಪೇಟೆಯಿಂದ ಬಾಳೆಕಾಯಿ ಮಂಡಿಯಿಂದ ಗೋರಿಪಲ್ಯಕ್ಕೆ ಒಂದು ರೋಡ್ ಇದೆ. ಆ ರೋಡಲ್ಲಿ ಸೆಂಟ್ರಲ್ಲಿ ಈಟಾ ಮಾಲ್ ಇದೆ. ಆ ಈಟಾ ಮಾಲ್ ಹೋಗೋದಕ್ಕೆ ಒಂದು ರೋಡ್ ಕಟ್ ಮಾಡಿಬಿಟ್ಟೆ ಅವರೇ. 400 ಅಡಿ ಇಲ್ಲ ಸರ್, ಒಂದು 100 ಮೀಟ್ರನೇ ಇಲ್ಲ, 400 ಅಡಿ ಇಲ್ಲ. ಒಂದು ರೋಡ್ ಕಟ್ ಮಾಡಿ ರೈಟ್ಗೆ ಹೋಗ್ತಾರೆ. ಅದು ಯಾರು ಕಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಡಿವೈಡರ್ನ ಕಟ್ ಮಾಡವ್ರೆ. ಇದು ಟ್ರಾಫಿಕ್ ಸಂಬಂಧಪಟ್ಟಿದ್ದು. ನಾವು 40 ವರ್ಷದಿಂದ ಕಾಟನ್ಪೇಟೆಯಲ್ಲಿ ಕಮಿಟಿ ಮೆಂಬರ್ ಆಗಿದ್ದೀವಿ. ನಮ್ಮ CM ವೀರಪ್ಪ ಮೊಯ್ಲಿ ಕಡೆಯಿಂದ ನಾವೆಲ್ಲ ಬಂದ್ಬಿಟ್ಟು ರಿವಾರ್ಡ್ ತಗೊಂಡಿದ್ದೀವಿ. ನಾವು ಹೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, 40 ವರ್ಷದಿಂದ ಹೇಳ್ತಾ ಇದ್ದೀವಿ ಆ ರೋಡಲ್ಲಿ ಒಂದು ಹಂಪ್ ಹಾಕಿ ಅಂತ ಹೇಳ್ತಾ ಇದ್ದೀವಿ. ಹಂಪನ್ನ ಹಾಕೇ ಇಲ್ಲ. ಅಲ್ಲಿ ಬಂದ್ಬಿಟ್ಟು ಆಕ್ಸಿಡೆಂಟ್ಗಳು ಆ APMC ಮಾರ್ಕೆಟ್ ಹೋಗಿ ಬರೋದು, ಮತ್ತು ಈಟಾ ಮಾಲ್ಗೆ ಹೋಗಿ ಬರೋದು, ಮೆಟ್ರೋ ಮಾಲ್ಗೆ ಹೋಗಿ ಬರೋದು, ತುಂಬ ಜನ ಸತ್ತೋಗ್ಬಿಟ್ಟಿದ್ದಾರೆ. ತುಂಬ ಜನ ಆಕ್ಸಿಡೆಂಟ್ ಆಗಿ 1 ತಿಂಗಳು ಬಿಟ್ಟು ಸತ್ತೋಗವ್ರೆ. ಅದು ಪೊಲೀಸ್ ಅವ್ರಿಗೆ ಕ್ಲೀನಾಗಿ ಗೊತ್ತಾಗಿದೆ, ಟ್ರಾಫಿಕ್ ಅವ್ರಿಗೆ ಗೊತ್ತೋದು. ಇವಾಗ 200 ಅಡಿಗೆ ಒಂದು ಡಿವೈಡರ್ ಮಾಡಿ ಒಂದು ಹಂಪ್ ಹಾಕಿದ್ದಾರೆ. ಇದು ಹೆಂಗೆ ಸರ್? ನಾವು ಎಷ್ಟೋ ಸತಿ ರಿಕ್ವೆಸ್ಟ್ ಮಾಡಿ ಅಲ್ಲಿ APMC ಹತ್ರ ಒಂದು ಹಾಕಿ, ಮೆಟ್ರೋ ಹತ್ರ ಒಂದು ಹಾಕಿ ಅಂತ ಹೇಳಿ ಹಾಕೇ ಇಲ್ಲ. ಇವಾಗ ಹಾಕ್ಬಿಟ್ಟವ್ರೆ. ಇದು ತುಂಬ ಕಷ್ಟ ಅಲ್ವಾ ಸರ್ ನಮಗೆ? 40 ವರ್ಷನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಮೀಟಿಂಗಲ್ಲಿ ಕೇಳ್ತಾ ಇದ್ದೀವಿ, ಮೀಟಿಂಗಲ್ಲಿ ಹೇಳ್ತಾನೆ ಇದ್ವಿ, ಅಪ್ಲಿಕೇಶನ್ ಕೊಟ್ಟಿದ್ವಿ. ಆದರೆ ಇವಾಗ ಏಕ್ದಮ್ ಡಿವೈಡರ್ನ ಕಟ್ ಮಾಡಿದ್ದಾರೆ, ಮತ್ತು ಅಲ್ಲಿ ಹಂಪ್ ಹಾಕಾರೆ, ಈ ಕಡೆ ಹಂಪ್ ಹಾಕಾರೆ. ದಯವಿಟ್ಟು ಅದು ನಿಮ್ಮ ಗಮನಕ್ಕೆ ತರಿಸ್ತಾ ಇದ್ದೀನಿ ಸರ್. ನಮ್ಮ ಪೊಲೀಸ್ ಇಲಾಖೆಯ ಲಾ ಆ್ಯಂಡ್ ಆರ್ಡರ್, ಟ್ರಾಫಿಕ್, BBMP, ಬೆಸ್ಕಾಮ್ ಎಲ್ಲದ್ರದ್ದು ರಿಲೇಟೆಡ್ ಇದೆ. ಈಗ ಏನು ನಮ್ಮ
ಬೆಸ್ಕಾಮು, BBMP ಮತ್ತು ಇತರೆ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಅವರಿಗೆ ಅದರ ಬಗ್ಗೆ ಉತ್ತರ ಕೊಡಲಿಕ್ಕೆ ಕೋರ್ಕೋತೀನಿ. ಅದಾದ ನಂತರ ನಮ್ಮ DCP ಸಾಹೇಬರು ಅಧ್ಯಕ್ಷರ ಭಾಷಣದಲ್ಲಿ ಆದಷ್ಟು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮತ್ತು ನಾವು ಏನು ಕ್ರಮಗಳನ್ನು ಜರುಗಿಸ್ತೀವಿ ಅದ್ರ ಮೇಲೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ನಮಸ್ತೆ ಸರ್. ನಮ್ಮ ಬೆಂಗಳೂರು ಜಲಮಂಡಳಿಯಿಂದ ಸರ್ ಮಳೆ ಬರೋ ಸೀಸನಲ್ಲಿ ಮಾತ್ರ ಸ್ವಲ್ಪ ನಮ್ಮ ಮ್ಯಾನುಹಲ್ಲಿಂದ ಹೆಚ್ಚು ನೀರು, ಸ್ಯಾನಿಟರಿ ನೀರು ಹೊರಗಡೆ ಬರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಈ ಟ್ರಾಫಿಕ್ ಅನ್ನೋದು ಸ್ವಲ್ಪ ನಮಗೆ ತೊಂದರೆ ಆಗ್ತಾ ಇರುತ್ತೆ. ಬಟ್ ನಮ್ಮ ವಿಭಾಗದಲ್ಲಿ ವಿಜಯನಗರದಲ್ಲಿ ಎಲ್ಲ ನಮಗೆ ತುಂಬ ಕೋಪ್ರೇಷನ್ ಮಾಡ್ತಾರೆ ಸರ್. ಇಮಿಡಿಯೇಟಾಗಿ ಫೋನ್ ಮಾಡಿದ ತಕ್ಷಣ ಯೋಗೇಶ್ ಸರ್ ಆಗ್ಬೋದು, ನಾಗೇಶ್ ಸರ್ ಆಗ್ಬೋದು, ಎಲ್ಲರಿಗೂ ನಮಗೆ ಕೋಪ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ತುರ್ತಾಗಿ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಅವಕಾಶ ಆಗ್ತಾಯಿದೆ. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಇಲ್ಲದಂಗೆ ತುರ್ತಾಗಿ ಆ ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್. ಏನೇ ಸಮಸ್ಯೆ ಬಂದರೂ ಕೂಡ ನಾವು ತುರ್ತಾಗಿ ಅಟೆಂಡ್ ಮಾಡ್ತೀವಿ ಸರ್. BWSSBಯಿಂದ ಏನೇ ಸಮಸ್ಯೆ ಇದ್ದರೂ ಕೂಡ ನನ್ನ ನಂಬರ್ ತೊಗೊಳ್ಳಿ. ಗೋವಿಂದರಾಜ್ ನಗರಕ್ಕೆ ಸಂಬಂಧಪಟ್ಟಂಗೆ ನೀವು ಕರೆ ಮಾಡ್ಬೋದು. 9739925388 ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಾವು ತುರ್ತಾಗಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೇವೆ. ಥ್ಯಾಂಕ್ ಯು. ರಾಮೇಗೌಡರು ಬೆಸ್ಕಾಮ್ದು ಏನು ಜನ ತೊಂದರೆ ಕೇಳಿದ್ರು ಅದ್ರದ್ದು ಮಾತ್ರ. ನಮಸ್ಕಾರ, ನಾನು ಬೆಸ್ಕಾಮಿಂದ JR ಅಸಿಸ್ಟೆಂಟ್ ಇಂಜಿನಿಯರ್ ಮಾತಾಡೋದು. ಮೊದಲನೇದಾರಿಗೆಲ್ಲ ನಮಸ್ಕಾರ. ಯಾವುದೇ ವಿದ್ಯುತ್ ಅವಧಿ ಉಂಟಾಗದಲ್ಲಿ 192 24 ಅವರ್ಸು ಅವೈಲೇಬಲ್ ಇರುತ್ತೆ. ಆಮೇಲೆ ನಿಮ್ಮದು ಕುಂದುಕೊರತೆ ಏನೇ ಇದ್ದರೂ 192 ಕೂಡ ನೀವು ಕಂಪ್ಲೇಂಟ್ ಮಾಡ್ಬೋದು. ಇವರು ಸಾರ್ ಈಗ ಮಾತಾಡಿದರು, ಅವ್ರ ಬಿಲ್ಡಿಂಗು ನಮ್ಮ ಆಫೀಸ್ ಬಿಲ್ಡಿಂಗ್ ಅಟ್ಯಾಚ್ ಇರೋದ್ರಿಂದ ಅಲ್ಲಿ ಕಾಮಗಾರಿ ನಡೀತಾ ಇದೆ. ವಿತಿನ್ 1 or 2 ಡೇಸಲ್ಲಿ ಆ ಕೆಲಸ ನಾನು ಮುಗಿಸ್ಕೊಡ್ತೀನಿ. ಕೆಲಸ ರೆಡಿಯಾಗಿದೆ, ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ಪ್ರಧಾನಮಂತ್ರಿ ಸೂರ್ಯನಿಂದಾಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಆಗಿದೆ. 200 ಯೂನಿಟ್ವರೆಗೂ ಸರ್ಕಾರದಿಂದ ಕರೆಂಟ್ ಫ್ರೀ ಉಚಿತ ಇದೆ. 200 ಯೂನಿಟ್ ದಾಟಿದ ಮೇಲೆ ಅವರೇನಾದರೂ ಸೋಲಾರ್ ಹಾಕೊಂಡ್ರೆ ಅವ್ರಿಗೆ 20 ವರ್ಷ ಕರೆಂಟ್ ಬಿಲ್ ಬರೋದಲ್ಲೇ ಇರುತ್ತೆ. ಒಂದು ಸ್ಕೀಮ್ ಇದೆ, ದಯವಿಟ್ಟು ಅದನ್ನೆಲ್ಲ ಕೊಡ್ತೀನಿ. ದಯವಿಟ್ಟು ನೀವು ಯಾವೆಲ್ಲ ಬೇಕಾದ್ರೆ ಒಂದು ಸರಿ ನೋಡಿಬಿಟ್ಟು ನಿಮ್ಗೆ ಅನುಕೂಲ ಆದರೆ ಹಾಕ್ಸ್ಕೊಂಡು ಅದನ್ನು ಉಪಯೋಗ ಪಡ್ಕೋಬೇಕಂತ ಕೇಳ್ಕೊತೀನಿ. ಧನ್ಯವಾದ ಜಯರಾಮ್ ಅವರೇ. ನಮಸ್ತೆ, ನಾವು ಕೊಡಿ, GP ಸಿಬ್ಬಂದಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಸಾರ್ವಜನಿಕರಿಗೆ ಶೀಘ್ರವಾಗಿ ಪರಿಹಾರ ಕಲ್ಪಿಸೋಕ್ಕೆ ಪ್ರತಿ ವಾರ ನಮ್ಮ ವೆಸ್ಟ್ ನಗರ ಪಾಲಿಕೆಯ ಆಯುಕ್ತರ ರಾಜೇಂದ್ರ ಸರ್ ಫೋನಿನ ಕಾರ್ಯಕ್ರಮ ಅಂತ ಇರುತ್ತೆ. ಅಲ್ಲಿ ನಿಮ್ಮ ಕಂಪ್ಲೇಂಟ್ಗಳನ್ನು ಕೊಡ್ಬೋದು. ಅದೇ ರೀತಿ ಕಸದ್ದಾಗಲಿ, ಈ ಹಂಪ್ಸ್ ಬೇಕಾಗಿರೋದಾಗಲಿ, ಇವಕ್ಕೆಲ್ಲ ಸಹಾಯ ಅಂತ ಒಂದು ವೆಬ್ ಪೋರ್ಟಲ್ ಇದೆ, ಅಲ್ಲಿ ನೀವು ಕಂಪ್ಲೇಂಟ್ಗಳನ್ನ ರಿಜಿಸ್ಟರ್ ಮಾಡ್ಬೋದು. ಅದೇ ರೀತಿ ಮತ್ತು ವಾರ್ಡ್ ಇಂಜಿನಿಯರ್ಗಳ ನಂಬರ್ಗಳೆಲ್ಲವೂ ನೇಮ್ ಬೋರ್ಡ್ಗಳಲ್ಲಿ ಈಗ ನೆಕ್ಸ್ಟ್ ಬರೋ ಸ್ಕ್ಯಾನಿಂಗ್ ಹಾಕಿ ಅದರಲ್ಲೆಲ್ಲ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೀವು ಅಲ್ಲೆಲ್ಲವನ್ನೂ ನಿಮ್ಮ ಕಂಪ್ಲೇಂಟ್ಗಳನ್ನ ಡೈರೆಕ್ಟಾಗಿ ಕೊಡ್ಬೋದು. ಇಲ್ಲಿ ಎಲ್ಲ ಕ್ಷೇತ್ರದ GBA ಅಧಿಕಾರಿಗಳು ಬಂದಿಲ್ಲ, ಆದರೆ ನೀವು ಕೇಳಿದಂಥ ವಿವಿಧ GBA ರಿಲೇಟೆಡ್ ತೊಂದರೆಗಳಿಗೆ ನಾವು ಪತ್ರ ವ್ಯವಹಾರ ಮಾಡಿ ಅವರಿಗೆ ಬರೆದು ಅದನ್ನು ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ತೇವೆ. ನಿಮಗೂ ಅದನ್ನು ಕಾಪಿ ಹಾಕಿರ್ತೀವಿ. ಯಾರು ತೊಂದರೆ ಹೇಳ್ಕೊಂಡ್ರೋ ಅವ್ರಿಗೂ ಕಾಪಿಯನ್ನು ಹಾಕ್ಕೊಡ್ತೇವೆ. ಈಗ ಇನ್ನು ಇತರೆ ಪೊಲೀಸ್ ತೊಂದರೆಗಳನ್ನು ಹೇಳಿದಿರಿ, ಅದಕ್ಕೆಲ್ಲ ನಮ್ಮ ಅಧ್ಯಕ್ಷರ ಭಾಷಣದಲ್ಲಿ ನಮ್ಮ DCP ಸಾಹೇಬರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ದಿನದ ನಮ್ಮ ಆಹ್ವಾನದ ಮೇರೆಗೆ ಈ ಒಂದು ಸಭೆಗೆ ನೀವೆಲ್ಲ ಹಾಜರಾಗಿ ತಮ್ಮಲ್ಲಿರುವಂಥ ಕುಂದುಕೊರತೆಗಳ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ದೀರಿ. ಮೊದಲನೇದಾಗಿ ನಿಮಗೆಲ್ಲ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಒಂದು ಪಶ್ಚಿಮ ವಿಭಾಗ ಅಂತ ಹೇಳಿದರೆ ಬ್ಯಾಂಗ್ಳೂರಲ್ಲಿ ಒಂದು ವಿಶೇಷವಾದ ವಿಭಾಗ, ಭಾಳ ಹಳೆಯ ಬೆಂಗಳೂರಿನ ಭಾಗ ಇದು. ಸಾಕಷ್ಟು ನಮ್ಮ ಕನ್ನಡದವರು ಇರುವಂಥದ್ದು, ಸಾಕಷ್ಟು ಶ್ರಮಿಕರು ಇರುವಂಥದ್ದು, ಮುಖ್ಯವಾಗಿ ಎಲ್ಲ ಕೆಲಸ ಮಾಡಿಕೊಂಡು, ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಲೋವರ್ ಇನ್ಕಮ್ ಇರೋವಂಥ ಗ್ರೂಪ್ಸು ಸಾಕಷ್ಟು ಕಷ್ಟಪಟ್ಟು ಜೀವನ ನಡೆಸ್ತಾ ಇರೋವಂಥ ಒಂದು ಪಾಪ್ಯುಲೇಷನ್ ಇರುವಂಥ ವಿಭಾಗ ನಮ್ಮ ಪಶ್ಚಿಮ ವಿಭಾಗ. ಈ ವಿಭಾಗದಲ್ಲಿ ಹಳೆಯ ಒಂದು ಬೆಂಗಳೂರು ಆಗಿರೋದ್ರಿಂದ ಸಾಕಷ್ಟು ತೊಂದರೆಗಳು ಕೂಡ ಇದ್ದಾವೆ. ತೊಂದರೆಗಳಂದರೆ ಈಗ ನೀವು ಹೋಗಿ ನೋಡಿದರೆ ನಮ್ಮ ಚಿಕ್ಕಪೇಟೆ, ಕಲಾಸಿಪಾಳ್ಯ, ಮಾರ್ಕೆಟು, KP ಅಗ್ರಹಾರ, ಇಲ್ಲೆಲ್ಲ JJ ನಗರ ಅವೆಲ್ಲ ಹೋಗಿದ್ರೆ ಸಾಕಷ್ಟು ಸಣ್ಣ ಸಣ್ಣ ರೋಡ್ಗಳು, ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ, ತುಂಬ ಜನ ಕಮ್ಮಿ ಜಾಗಗಳಲ್ಲಿ ಇರುವಂಥದ್ದು, ಅಲ್ಲಿ ಅದರದೇ ಆದಂಥ ಪ್ರಾಬ್ಲಮ್ಸ್ ಇರ್ತವೆ. ಮತ್ತು ಈ ಕಡೆ ಈ ಭಾಗಕ್ಕೆ ಬಂದರೆ ಈ ಮಾಗಡಿ ರೋಡ್ ಆಗಿರ್ಬೋದು, ಕಾಮಾಕ್ಷಿಪಾಳ್ಯ ಆಗಿರ್ಬೋದು, ಅನ್ನಪೂರ್ಣೇಶ್ವರಿ ನಗರ, ರಾಜರಾಜೇಶ್ವರಿ ನಗರ, ಇದು ಕಳೆದ ಒಂದು 10-20 ವರ್ಷಗಳಲ್ಲಿ ಬೆಳೆದಿರೋವಂಥ ಒಂದು ಭಾಗ ಬೆಂಗಳೂರದು. ಕಾಮಾಕ್ಷಿಪಾಳ್ಯ, ಸುಂಕದಕಟ್ಟೆ ಎಲ್ಲ ಹಳೆ ಊರುಗಳು, ಹಳೆ ಹಳ್ಳಿಗಳಾಗಿದ್ರು ಕೂಡ ಈಗ ಸ್ವಲ್ಪ ಜಾಸ್ತಿ ಅರ್ಬನೈಸ್ ಆಗಿಬಿಟ್ಟಿದ್ದಾವೆ, ಜಾಸ್ತಿ ನಗರಕ್ಕೆ ಹೊಂದ್ಕೊಂಡಿದ್ದಾವೆ. ಆದಾಯದಂಥ
ವಿಶೇಷ ಪ್ರಾಬ್ಲಮ್ಸ್ ಕೂಡ ಅದ್ರ ಜೊತೆಗೆ ಬಂದಿದೆ. ಯಾವುದೋ ಒಂದು ಡೆವಲಪ್ ಮಾಡುವಂಥ ಪ್ಲ್ಯಾನ್ ಮಾಡದೆ ಡೆವಲಪ್ ಮಾಡಿರೋವಂಥ ಲೇಔಟ್ಗಳು, ಲಿಟಿಗೇಷನ್ ಇರುವಂಥ ಇಶ್ಯೂಸು, ಇಂಥ ಸಮಸ್ಯೆಗಳನ್ನು ಜನರು ಈ ಭಾಗಗಳಲ್ಲಿ ಜಾಸ್ತಿ ಫೇಸ್ ಮಾಡ್ತಾಯಿದ್ದಾರೆ. ಅದು ನಮ್ಮ ಒಂದು ದೈನಂದಿಕ ಕೆಲಸ ಕಾರ್ಯಗಳಲ್ಲಿ ನಾವು ಗುರುತಿಸಿ ನೋಡಿದಂಥ ವಿಚಾರಗಳಿದಾಗಿರ್ತವೆ. ಇವತ್ತಿನ ದಿನ ಈಗ ನೀವೆಲ್ಲ ಬಂದಿದ್ದೀರಿ, ಸಾಕಷ್ಟು ಸಮಸ್ಯೆಗಳನ್ನು ನೀವೆಲ್ಲ ಹಂಚ್ಕೊಂಡಿದ್ದೀರಿ. ಮೊದಲನೇದಾಗಿ ಪೊಲೀಸ್ ಇಲಾಖೆ ಅಲ್ಲದೆ ಬೇರೆ ಇಲಾಖೆಗಳ ವಿಷಯಗಳನ್ನು ನೀವು ಪ್ರಸ್ತಾಪ ಮಾಡಿದಾಗ ಅದು BBMP ಆಗಿರ್ಬೋದು, ಅಂದರೆ GBA ಆಗಿರ್ಬೋದು, BWSSB ಆಗಿರ್ಬೋದು, ಬೆಸ್ಕಾಮ್ ಆಗಿರ್ಬೋದು, ಅದಕ್ಕೆ ಅಂತ ಅವರ ಅಧಿಕಾರಿಗಳನ್ನ ನಾವು ಇವತ್ತು ಕರೆಸಿದ್ವಿ. ನಿಮಗೆಲ್ಲ ಅವರ ರಿಪ್ಲೈಗಳನ್ನು ಕೊಟ್ಟಿದ್ದಾರೆ. ಅದು ನಿಮಗೆ ಸಮಾಧಾನ ತಂದಿದೆಯೋ ಇಲ್ವೋ, ಸಮಾಧಾನ ತಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಕೂಡ ಅವ್ರು ಹೇಳಿದ್ದಾರೆ. ಅದು ಕಮಿಷನರ್ ಸರ್ ಅವರ ಫೋನಿನ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಅಧಿಕಾರಿಗಳು ಅವರದೇ ಆದಂಥ ಖುದ್ದಾದ ಪರ್ಸ್ನಲ್ ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ಕೊಳ್ಳಿ. ಎರಡನೇದು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಸಾಕಷ್ಟು ಜನ ನೀವು ಚರ್ಚೆ ಮಾಡಿದ್ರಿ. ಅದು ಕಾಟನ್ಪೇಟೆಲಾಗಿರ್ಬೋದು, ಕಲಾಸಿಪಾಳ್ಯದಲ್ಲಾಗಿರ್ಬೋದು, ವಿಜಯನಗರದಲ್ಲಾಗಿರ್ಬೋದು, ಸುಂಕದಕಟ್ಟೆಲಾಗಿರ್ಬೋದು, ಈ ಒಂದು ಭಾಗದಲ್ಲಿ ಏನು ಟ್ರಾಫಿಕ್ DCP ಸರ್ ಇದ್ದಾರೆ, ಅವರು ಕೂಡ ಇವತ್ತಿನ ಈ ಸಭೆಗೆ ಬರಬೇಕಾಗಿತ್ತು. ಬಟ್ ಅವರು ಎಲೆಕ್ಷನ್ ಡ್ಯೂಟಿ ಹಾಕಿಬಿಟ್ಟು ಬೇರೆ ರಾಜ್ಯಕ್ಕೆ ತೆರಳೋದ್ರಿಂದ ಈ ದಿನ ಬರಲಿಕ್ಕಾಗಿಲ್ಲ. ಬಟ್ ನನಗೆ ಕೂಡ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರು, ಏನೇನು ಅವರು ಸಮಸ್ಯೆಗಳು ಸಾರ್ವಜನಿಕರು ನಿಮಗೆ ತಿಳಿಸ್ತಾರೆ ಅದನ್ನೆಲ್ಲ ಒಂದು ನೋಟ್ ಮಾಡಿಕೊಂಡು ನನಗೆ ಕೊಡು, ನಾನು ಅದನ್ನು ಸಾಲ್ವ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಟ್ರಾಫಿಕ್ DCP ಸರ್ ಇನ್ಸ್ಟ್ರಕ್ಷನ್ ಕೊಟ್ಟಿರೋದ್ರಿಂದ ನೀವೆಲ್ಲ ಏನೇನು ಸಮಸ್ಯೆಗಳು ನಮಗೆ ಗುರುತಿಸ್ಕೊಟ್ಟಿದ್ದೀರಿ, ಆ ಸಮಸ್ಯೆಗಳೆಲ್ಲ ಖಂಡಿತವಾಗ್ಲೂ ನಾನು ಅವ್ರಿಗೆ ತಲುಪಿಸ್ತೀನಿ. ನನಗೆ ಈ ಸಭೆಗೆ ಬರೋವರೆಗೂ ನನಗೆ ಗೊತ್ತಿಲ್ಲ ಲಂಡನ್ ಬ್ರಿಡ್ಜು JJ ನಗರದಲ್ಲಿ ಕೂಡ ಒಂದಿದೆ ಅಂತ. ನಾನು ಬರೀ ಲಂಡನಲ್ಲಿ ಮಾತ್ರ ಇದೆ ಅಂದ್ಕೊಂಡಿದ್ದೆ. ಒಂದು ಸಲ ಬಂದು ನೋಡ್ಬೇಕು ಅದು ಹೆಂಗಿದೆ ಲಂಡನ್ ಬ್ರಿಡ್ಜ್ JJ ನಗರದಲ್ಲಿ ಅಂತ. ಸಮಸ್ಯೆ ಏನಿದೆ ಅಂತಲೂ ಕೂಡ ನಾವು ಅಲ್ಲಿ ಬಂದು ಬಗೆಹರಿಸೋಕ್ಕೆ ನಾನು ಮತ್ತು ಟ್ರಾಫಿಕ್ DCP ಅವರಿಬ್ಬರು ಒಟ್ಟಿಗೆ ಬರ್ತೀವಿ. ಸುಮಾರು ಸಮಸ್ಯೆಗಳು ಹೇಳಿದ್ರೆ RR ನಗರದಲ್ಲಿ ಕಾಂತಿ ಸ್ವೀಟ್ಸ್ ಜಂಕ್ಷನ್ ಹೇಳಿದ್ರೆ ಅಲ್ಲಿ ಕೂಡ ಈಗ ಸಿಗ್ನಲ್ ಆಗಲೇ ಆಗಿದೆ, ಬಟ್ ಆಪ್ರೇಷನಲ್ ಆಗ್ತಾಯಿಲ್ಲ 24 hours. ಅದನ್ನು ಆಪ್ರೇಷನಲ್ ಮಾಡಬೇಕಾಗತ್ತೆ. ಅದು ಕೂಡ ನಾವು ಸಂಬಂಧಪಟ್ಟ ಆಫೀಸರ್ಸ್ಗೆ ಹೇಳ್ತೀವಿ. ಇವಿಷ್ಟು ವಿಚಾರ ಟ್ರಾಫಿಕ್ಕು ಮತ್ತು ಬೇರೆ ಇಲಾಖೆಗಳದು ಬಿಟ್ಟರೆ, ಮೊದಲನೇದಾಗಿ ನಮಗೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ಗೆ ಸಂಬಂಧಪಟ್ಟಂಗೆ ನಾವೊಂದು 4-5 ವಿಚಾರ ಇಂಪಾರ್ಟೆಂಟ್ ನೀವು ಹೇಳಿರೋದನ್ನು ನಾನು ಗುರುತಿಸಿ ಮಾಡ್ಕೊಂಡಿದ್ದೀನಿ. ಒಂದನೇದು, ನಮ್ಮಲ್ಲಿ ಹೆಚ್ಚಿಗೆ ಪಶ್ಚಿಮ ವಿಭಾಗದಲ್ಲಿ ಇನ್ನೊಂದು ವಿಶೇಷ ಏನಂದರೆ ಸೆಟ್ಲೈಟ್ ಬಸ್ ಸ್ಟ್ಯಾಂಡು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು ಸಾಕಷ್ಟು ಜನನಿಬಿಡ ಪ್ರದೇಶ ಮತ್ತು ಸಾಕಷ್ಟು ಪಾಪ್ಯುಲೇಷನ್ ಬಂದು ಹೋಗೋದು, ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುವಂಥ ಜಾಗ. ಈ ಜಾಗಗಳಿಗೆ ಜನಗಳು ಹೇಗೆ ಬರ್ತಾರೋ, ಲಕ್ಷಾಂತರ ಜನ ಹೇಗೆ ಬರ್ತಾರೋ, ಬೇರೆ ಬೇರೆ ಕಡೆಯಿಂದ ಕಳ್ಳರೂ ಹಾಗೆ ಬರ್ತಾರೆ. ಬಂದಂಥ ಕಳ್ಳರು ಅಲ್ಲಿನ ಜನಗಳು ಯಾರು ಪಾಪ ಅಮಾಯಕರಿರ್ತಾರೆ ಅವರನ್ನು ಮೋಸ ಮಾಡೋ, ಮತ್ತೊಂದು ಅವ್ರಿಗೆ ತಿಳಿದೇನೋ ಪಿಕ್ ಪಾಕೆಟ್ ಆಗೋದಿರ್ಬೋದು, ಥೆಫ್ಟ್ ಆಗೋದಿರ್ಬೋದು, ಬಸ್ಗಳಲ್ಲಿ ಥೆಫ್ಟ್ ಆಗೋದು, ಈ ಥರ ಎಲ್ಲ ಜಾಸ್ತಿ ಆಗ್ತಿತ್ತು. ನಮ್ಮ ಉಪ್ಪಾರಪೇಟೆ ಪೊಲೀಸರು ಇದಕ್ಕೊಂದು ವಿಶೇಷ ತಂಡಗಳನ್ನು ನಾವು ರಚಿಸ್ಕೊಂಡಿದ್ದೀವಿ. ಅಲ್ಲಿ ಫೇಶಿಯಲ್ ರೆಕಗ್ನಿಷನ್ ಕ್ಯಾಮ್ರಾನ ನಾವು ಸಬ್ವೇಗಳಲ್ಲಿ ಮತ್ತು ಮೇಲ್ಗಡೆ ಏನು ಸ್ಕೈ ವಾಕ್ ಅಂತ ಇದೆ ಅಲ್ಲೆಲ್ಲ ನಾವು ಹಾಕ್ಕೊಂಡು ಸಾಕಷ್ಟು ಕೇಸ್ಗಳನ್ನು ನಾವು ಪತ್ತೆ ಮಾಡಿದ್ದೀವಿ. ಸ್ವಲ್ಪ ಪ್ರಚಾರ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಸಾರ್ವಜನಿಕರಿಗೂ ನಾವು ಹೇಳೋದಿಷ್ಟೇನೆ, ಬಸ್ಗಳಲ್ಲಿ ಬರ್ತೀರಿ ಹೆಂಗಸರು ಪರ್ಟಿಕ್ಯುಲರ್ಲಿ ಬ್ಯಾಗ್ಗಳಲ್ಲಿ 200 ಗ್ರಾಮ್ 300 ಗ್ರಾಮ್ 400 ಗ್ರಾಮ್ ಚಿನ್ನನ ನೀವು ಇಟ್ಕೊಂಡು ಬರ್ತೀರಿ. ಅದು ರಶ್ ಇರುವಂಥ ಬಸ್ಗಳಲ್ಲಿ ಯಾವಾಗ ಎಲ್ಲಿ ಅವರು ಅದನ್ನು ಎತ್ಕೊಂಡ್ರು ಅಂತಲೂ ನಿಮಗೆ ಗೊತ್ತಾಗಲ್ಲ. ಸ್ವಲ್ಪ ದಯವಿಟ್ಟು ಕಾಳಜಿನ ವಹಿಸಿ. ನೀವು ಪಾಶ್ಚಾತ್ಯ ದೇಶಗಳಿಗೆ ಹೋದರೆ, ಅಂದರೆ ವೆಸ್ಟರ್ನ್ ಕಂಟ್ರೀಸ್ಗೆ ಹೋದರೆ ಸ್ವತ್ತು ಕಳವು ಪ್ರಕರಣಗಳನ್ನ ಪೊಲೀಸರು ತನಿಖೆನೇ ಮಾಡಲ್ಲ. ನೀವು ಯಾರ ಮನೇಲಾದರೂ ಕಳ್ತನಾಗಿ ಚಿನ್ನ ಎತ್ಕೊಂಡು ಹೋದರೆ ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ಚಿನ್ನನ ಕಾಪಾಡ್ಕೊಳ್ಳೋದು, ನೀವು ಇನ್ಶೂರೆನ್ಸ್ ಮಾಡಿಸ್ಕೊಬೇಕು ಅಂತೇಳಿ. ನೀವು ಲಂಡನ್ ಬೇರೆ ಬೇರೆ ಕಂಟ್ರಿಗಳಲ್ಲಿ ಅದು ಆ ಕೇಸನ್ನು ರಿಜಿಸ್ಟರ್ ಮಾಡಲ್ಲ, ತನಿಖೆನೂ ಮಾಡೋದಿಲ್ಲ. ಆದರೆ ನಮ್ಮ ದೇಶದಲ್ಲಿ ನಾವು ಸಾರ್ವಜನಿಕರು ಚಿನ್ನಗಳಿಗೆ ಅಥವಾ ಯಾವುದೇ ನಮ್ಮ ವಸ್ತುಗಳಿಗೆ, ಪರ್ಟಿಕ್ಯುಲರ್ಲಿ ಚಿನ್ನ ಇಂಪಾರ್ಟೆಂಟ್ಲಿ ಸಾಕಷ್ಟು ಮಹತ್ವ ಕೊಡ್ತೀವಿ. ಸಾಕಷ್ಟು ಅದ್ರ ಜೊತೆ ಒಂದು ಕನೆಕ್ಷನ್ ಇರುತ್ತೆ, ಬಾಂಡಿಂಗ್ ಇರುತ್ತೆ. ಹಾಗಾಗಿ ನಮ್ಮ ಪೊಲೀಸರು ಕೂಡ ತನಿಖೆ ಮಾಡಿ ನಮ್ಮ ಡಿವಿಷನಲ್ಲಿ ಇಡೀ ಸ್ಟೇಟಲ್ಲಾಗಿರ್ಬೋದು, ನ್ಯಾಷನಲ್ ಲೆವೆಲಲ್ಲಾಗಿರ್ಬೋದು, ಯಾವುದೇ ಕಳವು ಪ್ರಕರಣ ಆದರೆ ಒಂದು 50% ರಿಕವರಿ ರೇಟ್ ಇದೆ. ಅಂದರೆ 100 ಪ್ರಕರಣಗಳಾದರೆ 50 ಪ್ರಕರಣಗಳು, 50ರಿಂದ 60 ಪ್ರಕರಣಗಳು ಪತ್ತೆ ಆಗ್ತವೆ. ಹಂಗೆ ನೋಡಿದ್ರೆ ನಮ್ಮ ಡಿವಿಷನ್ ಆ ಆ್ಯಾವ್ರೇಜ್ಗಿಂತ ಚೆನ್ನಾಗಿ ಮಾಡ್ತಾಯಿದ್ದೀವಿ. 60 to 70% ರಿಕವರಿ ನಮ್ಮಲ್ಲಿದೆ. ಇನ್ನೂ ಸುಮಾರು ರಿಕವರಿ ಮಾಡಬೇಕಾಗಿದೆ, ಅದನ್ನು ಕೂಡ ಮಾಡ್ತೀವಿ. ಬಟ್ ನನ್ನ ಒಂದು ರಿಕ್ವೆಸ್ಟ್ ನಿಮಗೇನೆಂದರೆ, ಯಾವಾಗಾದರೂ ನೀವು ಒಂದು ಸ್ವತ್ತನ್ನು ನೀವು ತೊಗೊಂಡು ಹೋಗ್ತಿದ್ದೀರಾ ಅಂದರೆ, ವ್ಯಾಲ್ಯೂಯಬಲ್ಸ್ನ ನೀವು ನಿಮ್ಮ ಜೊತೆ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಅದ್ರ ಬಗ್ಗೆ ಕಾಳಜಿನ ಖಂಡಿತವಾಗ್ಲೂ ಮೊದಲನೇದಾಗಿ ನೀವು ಇಟ್ಕೋಬೇಕಾಗತ್ತೆ. ಕಳೆದ ಮೇಲೆ ಪೊಲೀಸರು ಪತ್ತೆ ಮಾಡ್ತಾ ಇಲ್ಲ, ಪೊಲೀಸರು ಏನೂ ಮಾಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಬರ್ತಾರೆ ನನ್ನ ಹತ್ರ. ಪೊಲೀಸರು ಅವ್ರ ಎಫರ್ಟ್ಸ್ ಹಾಕ್ತಾ ಇರ್ತಾರೆ. ಬಟ್ ಈ ಮೆಜೆಸ್ಟಿಕ್ಕಲ್ಲಿ
ಸೆಟ್ಲೈಟ್ ಬಸ್ ಸ್ಟ್ಯಾಂಡಲ್ಲಿ ರೈಲ್ವೆ ಸ್ಟೇಷನಲ್ಲಿ ಪ್ರತಿದಿನ ಲಕ್ಷಾಂತರ ಜನ ಓಡಾಡ್ತಾ ಇರ್ತಾರೆ. ಯಾರು ಬಂದರು ಯಾರು ಎತ್ಕೊಂಡೋದ್ರು ಹುಡ್ಕೋದು ಅಷ್ಟು ಸುಲಭದ ಏನು ಕೆಲಸ ಅಲ್ಲ. ಮತ್ತು ಅಲ್ಲಿ ಮಂಗಳಿ ಮುಖಿಯರ ಕಾಟ ಅಂತ ಹೇಳಿದ್ರಿ, ಅದನ್ನು ಕೂಡ ನಾವು ಅಟೆಂಡ್ ಮಾಡಿದ್ದೀವಿ. ಆದಷ್ಟು ಅದನ್ನು ಕಮ್ಮಿ ಮಾಡಿದ್ದೀವಿ. ಮತ್ತು ಬೇರೆ ಬೇರೆ ಪ್ರಾಸ್ಟಿಟ್ಯೂಷನ್ ಕೂಡ ಅಲ್ಲಿ ಸಮಸ್ಯೆ ಇತ್ತು ಅಂತ ಹೇಳಿದ್ರು, ಅದನ್ನು ಕೂಡ ಅಟೆಂಡ್ ಮಾಡಿ ಪೇಪರಲ್ಲೆಲ್ಲ ಅದೆಲ್ಲ ನಿಂತಿದೆ, ಕಮ್ಮಿ ಆಗಿದೆ ಅಂತ ಹೇಳಿ ಬಂದಿದೆ. ಇನ್ನೂ ಆ ಥರ ಏನಾದ್ರು ನಡೀತಾ ಇದ್ದರೆ ದಯವಿಟ್ಟು ಸಾರ್ವಜನಿಕರು ನಮ್ಮ ಗಮನಕ್ಕೆ ತನ್ನಿ. ಮತ್ತು ಎರಡನೇದಾಗಿ ಭಾಳ ಮುಖ್ಯವಾಗಿ ಇವತ್ತು ಕಾಲೇಜಲ್ಲಿ ನಾವೊಂದು ಸಭೆ ಮಾಡ್ತಾ ಇರೋದ್ರಿಂದ ಈ ಡ್ರಗ್ಸ್ ವಿಚಾರವಾಗಿ, ಡ್ರಗ್ಸ್ ಅನ್ನೋದು ಭಾಳ ಒಂದು ವೈಸ್ ಅದು. ಅಂದರೆ ಈಗಿನ ಯುವಕರಿಗೂ ಮತ್ತು ಯುವಕರಷ್ಟೇ ಅಲ್ಲ, ಸಾಕಷ್ಟು ಜನ ಯುವತಿಯರು ಕೂಡ ಇದರಲ್ಲಿ ತೊಡಗಿಸ್ಕೊಂಡು ಅವರ ಫ್ಯೂಚರ್ನ ಮತ್ತು ಅವ್ರ ಫ್ಯಾಮಿಲಿ ಫ್ಯೂಚರ್ನ ಹಾಳು ಮಾಡ್ತಾ ಇರೋಂಥದ್ದು. ಈ ಸಂಬಂಧ ನಾವು ಒಂದು ವೆಸ್ಟ್ ಡಿವಿಷನ್ನಲ್ಲಿ 2025ನೇ ಸಾಲಿನಲ್ಲಿ ಇಡೀ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ನಾವು ಪ್ರಕರಣಗಳನ್ನ ದಾಖಲು ಮಾಡಿದ್ವಿ. ಎಲ್ಲೆಲ್ಲಿ ಈ ಥರ ಕನ್ಸಂಪ್ಷನ್ ನಾವು ಗೆಸ್ ಮಾಡ್ತಾ ಇದ್ದೀವಿ, ಈ ಥರ ಇರ್ಬೋದು, ಪಾಕೆಟ್ ಇರ್ಬೋದು ಅಂತ ನಿಮಗೆ ತಿಳಿದಿರ್ಬೋದು. ಸಾಕಷ್ಟು ಪೇಪರಲ್ಲೆಲ್ಲ ಪ್ರಚಾರ ಕೂಡ ಆಗಿತ್ತು. ರ್ಯಾಂಡಮ್ ಆಗಿ ಹೋಗಿ ವಿಜಯನಗರದಲ್ಲಿ ಮತ್ತು ಬೇರೆ ಬೇರೆ ಕಾಲೇಜ್ಗಳಲ್ಲಿ ಹೋಗಿ ಯುವಕರನ್ನ ಮಾಸ್ ಟೆಸ್ಟಿಂಗ್ ಅಂತ ಮಾಡಿದ್ವಿ. ಒಂದೇ ದಿನ 1200ರಷ್ಟು ನಾವು ಟೆಸ್ಟ್ ಮಾಡಿದ್ವಿ. ಅದರಲ್ಲಿ 30 ಜನದ್ದು ಪಾಸಿಟಿವ್ ಬಂತು. ಆ 30 ಜನಕ್ಕೆ ನಾವು ಶಿಕ್ಷೆ ಕೊಡೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಕೌನ್ಸಿಲಿಂಗ್ ಮಾಡಿಸಿ ಅವ್ರಿಗೆ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದರ ಜಾಡನ್ನು ಹಿಡ್ಕೊಂಡೋಗಿ ಸಾಕಷ್ಟು ಪ್ರಕರಣಗಳನ್ನ ನಾವು ದಾಖಲು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಕೂಡ ನಾವು ಒಂದು ಕೆಲಸ ಪ್ರತಿದಿನ ಮಾಡ್ತಾ ಇದ್ದೀವಿ. ಪ್ರತಿದಿನ ಒಂದಲ್ಲ ಒಂದು ಕಡೆ ಗಾಂಜಾ ಕೇಸ್ ಆಗ್ತಾಯಿದೆ, MDMA ಕೇಸ್ ಆಗ್ತಾಯಿದೆ. ಇಡೀ ಬ್ಯಾಂಗ್ಳೂರು ಫಾರ್ ದಟ್ ಮ್ಯಾಟ್ರ್ ವೆಸ್ಟ್ ಡಿವಿಷನ್ ಅಷ್ಟೇ ಅಲ್ಲ, ಬ್ಯಾಂಗ್ಳೂರು ಸಿಟಿ ಮತ್ತು ಕರ್ನಾಟಕನ ಮನೆ ಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಎಲ್ಲರೂ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕಂತ ಏನು ಅವರು ನಮಗೆ ಚಾಲೆಂಜ್ನ ಕೊಟ್ಟಿದ್ದಾರೆ. ಆ ಚಾಲೆಂಜ್ನ ನಾವು ಸ್ವೀಕರಿಸಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ವಿ. ನೀವು ಕೂಡ ಸಾಕಷ್ಟು ಜನ ಸಾರ್ವಜನಿಕರು ಇಲ್ಲಿದ್ದೀರಿ. ನಿಮ್ಗೆ ಯಾರಾದರೂ ಮಾಹಿತಿ ಕೊಟ್ಟಿನಲ್ಲಿ ಈ ಥರ ಇಲ್ಲಿ ಗಾಂಜಾ ನಡೀತಾ ಇದೆ, ಇಲ್ಲಿ ಯಾರೋ ಒಬ್ಬರು ಮೇಲೆ ನಮ್ಗೆ ಅನುಮಾನ ಇದೆ ಅಂತ ದಯವಿಟ್ಟು ನೀವು ನಮ್ಮ ಗಮನಕ್ಕೆ ತಂದರೆ ಖಂಡಿತವಾಗ್ಲೂ ಸೀರಿಯಸ್ ಆಗಿ ನಾವು ಆ್ಯಕ್ಟ್ ಮಾಡ್ತೀವಿ. ಬಟ್ ಅದು ಸ್ವಲ್ಪ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇರ್ಬೋದು. ಅಬ್ಸ್ಟ್ರಾಕ್ಟಾಗಿ ಮೀಟಿಂಗ್ ಬಂದಾಗ ಅಲ್ಲಿ ಗಾಂಜಾ ಇದೆ, ಇಲ್ಲಿ ಗಾಂಜಾ ಇದೆ ಅಂತ ಎಲ್ಲರೂ ಮಾತಾಡ್ತಾರೆ. ಆ ಥರ ಹೇಳಿದ್ರೆ ಸಾರ್ವಜನಿಕರು ನಮ್ಮ ಪೊಲೀಸರಿಗೆ ಏನು ಪ್ರಯೋಜನ ಆಗಿಲ್ಲ. ಸ್ಪೆಸಿಫಿಕ್ ಪಾಯಿಂಟೆಡ್ ಇನ್ಫಾರ್ಮೇಷನ್ ಕೊಟ್ಟಾಗ ಅದು ನಮಗೆ ಕೂಡ ಕಾರ್ಯಾಚರಣೆ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಮೇಡಮ್ ಅವರು ಸಿಗರೆಟ್ ಮಾರೋದ್ರ ಬಗ್ಗೆ ಕೂಡ ಸ್ವಲ್ಪ ಹೇಳಿದ್ರು. ಆಫ್ಕೋರ್ಸ್ ಎಸ್, ಇದೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಬೇಕರಿಗಳಲ್ಲಿ ಸಾಕಷ್ಟು ಜನ ಯುವಕರು, ಗಂಡಸರೆಲ್ಲ ಕೂತ್ಕೊಂಡು ಸಿಗರೆಟ್ ಸೇರ್ತಾ ಇರ್ತಾರೆ. ಹೆಂಗಸರು ಮಕ್ಕಳು ಓಡಾಡೋಕ್ಕಾಗಲ್ಲ ಅನ್ನೋದು ಕಂಪ್ಲೇಂಟ್ಸ್ ಎಲ್ಲ ಕಡೆ ಇದೆ. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಕೋಟ್ಪಾ ಕೇಸ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಬಟ್ ಅದು ಇನ್ನೂ ಎಫೆಕ್ಟಿವ್ ಆಗಿ ಮಾಡಬೇಕಾಗಿದೆ. ಅದನ್ನು ನಾವು ಒಪ್ಕೋತೀನಿ. ನಮ್ಮ ಆಫೀಸರ್ಸ್ ಕೂಡ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಕೋಟ್ಪಾ ಕೇಸ್ಗಳು ಜಾಸ್ತಿ ಮಾಡಿ ಸಿಗರೆಟ್ಗಳನ್ನು ಸೀಸ್ ಮಾಡಿದ್ರೆ ಮತ್ತೆ ಆ ರೀತಿ ಆಗದೇ ಇರೋಂಗೆ ಅವ್ರು ನೋಡ್ಕೋತಾರೆ ಅಂತ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಮತ್ತು ಇನ್ನೊಬ್ಬರು ಮೇಡಮು ಏರಿಯಾ ವೈಸ್ ಸಭೆ ಮಾಡಿ ಅಂತ ಹೇಳಿದ್ರು. ಈಗ ಒಂದು ಪೊಲೀಸ್ ಸ್ಟೇಷನನ್ನು ತೊಗೊಂಡ್ರೆ 16 ಲೇಔಟ್ಗಳು ಬರ್ತವೆ, 16 ಏರಿಯಾ ಬರ್ತವೆ. ಏರಿಯಾ ವೈಸ್ ಸಭೆ ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ. ಕಾರಣ ಏನಂದರೆ ಅಲ್ಲಿ ಬೀಟ್ ಅಂತ ಇರುತ್ತೆ. ಬೀಟ್ಗೆ ಬರುವಂಥ ಪೊಲೀಸರು ಅವ್ರವ್ರು ಸಭೆ ಮಾಡ್ತಾರೆ. ಅಲ್ಲಿ ಕೂಡ ಸಾರ್ವಜನಿಕರು ತಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಬೋದು. ಅಧಿಕಾರಿಗಳಿಗೆ ಏನಾಗ್ಬಿಡುತ್ತೆ, ಒಂದು ಕೆಲಸದ ಒತ್ತಡ, ಒಂದು ಕಡೆ ಬಂದೋಬಸ್ತ್ ಮಾಡಬೇಕು, ಒಂದು ಕಡೆ ಕೇಸ್ಗಳದ್ದು ಇನ್ವೆಸ್ಟಿಗೇಷನ್ ಮಾಡಬೇಕು, ಮಗದೊಂದು ಅಂತ 108 ಕೆಲಸ ಇರ್ತವೆ. ಖಂಡಿತವಾಗ್ಲೂ ನಿಮ್ಮ ಏರಿಯಾಗಳ ಕಡೆ ಅವರು ರೌಂಡ್ಸ್ ಬಂದಾಗ ಬಂದಾಗ ಅಲ್ಲೇ ಯಾರ್ಯಾರು ಸಾರ್ವಜನಿಕರು ಸಿಗ್ತಾರೆ ಅವ್ರನ್ನ ಸೇರಿಸ್ಕೊಂಡು ಒಂದು ಸಣ್ಣದೊಂದು ಸಭೆ ಮಾಡಿಬಿಟ್ಟು ವಿಚಾರ ವಿನಿಮಯಗಳಾಗಲಿ, ಅದನ್ನು ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು. ಬಟ್ ಸ್ಪೆಸಿಫಿಕ್ಕಾಗಿ ಇಂಥ ದಿವಸ ಈ ಏರಿಯಾ, ಇಂಥ ದಿವಸ ಈ ಏರಿಯಾ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಹೇಳ್ಬಿಡ್ತಾರೆ ನಾಳೆ ನಿಮ್ಮ ಏರಿಯಾಗೆ ಬಂದು ಸಭೆ ಮಾಡ್ತೀವಿ ಅಂತ. ನಾಳೆ ಸಡನ್ನಾಗಿ ಬೇರೆ ಏನೋ ಒಂದು ಕೆಲಸ ಬಂದರೆ ಮಾಡಲಿಕ್ಕಾಗಲ್ಲ. ಸಾರ್ವಜನಿಕರು ಆಗ ಬೇಜಾರು ಮಾಡ್ಕೊಳ್ಳೋಂಥ ಸಂದರ್ಭಗಳು ಕೂಡ ಬರ್ತವೆ. ಹಾಗಾಗಿ ಅದನ್ನು ನಾವು ಖಂಡಿತವಾಗ್ಲೂ ಬೀಟ್ ಸಭೆ ಜೊತೆಗೆ ಆಫೀಸರ್ಸ್ ಕೂಡ ಬಂದು ಮಾಡೋ ರೀತಿ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಸ್ಟಾಫ್ ಶಾರ್ಟೇಜ್ ಹೇಳಿದ್ರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಅಂತ. ಅದು ಕೇವಲ ಅನ್ನಪೂರ್ಣೇಶ್ವರಿ ನಗರ ಅಲ್ಲ, ಇಡೀ ಪಶ್ಚಿಮ ವಿಭಾಗ, ಇಡೀ ಬೆಂಗಳೂರು ಸಿಟಿ ಸ್ಟಾಫ್ ಶಾರ್ಟೇಜ್ ಇದೆ. ಆಲ್ಮೋಸ್ಟ್ 30 to 40% ಶಾರ್ಟೇಜ್ ಇದೆ. ಮತ್ತು ನಿಮಗೆ ಗೊತ್ತಿರ್ಬೋದು, ಕಳೆದ 20-25 ವರ್ಷಗಳ ಹಿಂದೆ ಇದ್ದಂಥ ಪೊಲೀಸಿಂಗ್ ಇವತ್ತಿಲ್ಲ. ಆಗ ಮನೆಗಳ್ತನ ನಡೀತಾ ಇತ್ತು, ಆಗ ದರೋಡೆ ನಡೀತಾ ಇತ್ತು, ಆಗ ಕೊಲೆ ನಡೀತಾ ಇತ್ತು. ಇವತ್ತಿಗೂ ಮನೆಗಳ್ತನ, ದರೋಡೆ, ಕೊಲೆ ಇದೆಲ್ಲ ನಡೀತಾ ಇದೆ. ಅದರ ಜೊತೆಗೆ ಹೊಸ ಕೆಲಸಗಳನ್ನು ಕೂಡ ಹುಟ್ಕೊಂಡಿದೆ. ಆಗ 25 ವರ್ಷದ ಹಿಂದೆ ಯಾವುದು ಸೈಬರ್ ಕ್ರೈಮ್ ಅಂತ ಇರಲಿಲ್ಲ. 25 ವರ್ಷದ ಹಿಂದೆ ಯಾರಿಗೂ ಗಾಂಜಾ ಅಂದರೆ ಏನೋ, ಗಾಂಜಾ ಇಲ್ಲಿ ಸೇರ್ತಾರೆ, ಅಲ್ಲಿ ಸೇರ್ತಾರೆ, ಊರಲ್ಲಿ ಸೇರ್ತಾರೆ ಅಂತ ಗೊತ್ತಿರಲಿಲ್ಲ. 25 ವರ್ಷದ ಮುಂಚೆ ಇಷ್ಟು ಟ್ರಾಫಿಕ್ ಇರಲಿಲ್ಲ. ಸೊ ನಮ್ಮ ಪೊಲೀಸ್ ಸಿಬ್ಬಂದಿ ಇರೋಷ್ಟೇ ಇದ್ದಾರೆ, ಆದರೆ ಕೆಲಸಗಳು ಒಂದರಿಂದ ಒಂದು ಹೆಚ್ಚಿಗೆ ಕೂಡ ಆಗ್ತಾ ಇದೆ. ಈ ಹೆಚ್ಚಿರೋ ಕೆಲಸಗಳನ್ನು ಕೂಡ, ಹೆಚ್ಚಿನ ಒತ್ತಡ ಕೂಡ ಪೊಲೀಸರು ನಿಭಾಯಿಸ್ಕೊಂಡು ಅವರ ಕೆಲಸಗಳಿಗೆ ಸಾಕಷ್ಟು ನ್ಯಾಯ ಒದಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಕೂಡ ಅಫ್ಕೋರ್ಸ್ ಈಗ ನೋಟಿಫಿಕೇಷನ್ ಆಗ್ತಾ ಇದೆ, ರಿಕ್ರೂಟ್ಮೆಂಟ್ ಕೂಡ ಆಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ
ರಾಜ್ಯ ಸರ್ಕಾರ ಕೂಡ ಕಾನ್ಸ್ಟೇಬಲ್ಸ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ. ಮಾಡಿ ಅವರು ಟ್ರೈನಿಂಗ್ ಮುಗಿಸ್ಕೊಂಡು ಬಂದಾಗ ಖಂಡಿತ ಕೂಡ ಈ ಒಂದು ಸ್ಟಾಫ್ ಶಾರ್ಟೇಜ್ ಕಮ್ಮಿ ಆಗುತ್ತೆ. ಸ್ಟಾಫ್ ಶಾರ್ಟೇಜ್ ಜೊತೆಗೆ ನಮ್ಮ ಎಫಿಷಿಯನ್ಸಿ ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಬೀಟ್ ಒಂದ್ಸಲ ಬಂದು ಹೋಗ್ಬಿಡ್ತಾರೆ, ಮತ್ತೆ ಬರೋದಿಲ್ಲ. ಅವರು ಪೊಲೀಸ್ ಬಂದು ಹೋದ್ಮೇಲೆ ಮತ್ತೆ ಅವ್ರ ಕಾರ್ಯಾಚರಣೆಗಳು ಮಾಡ್ತಾರೆ ಅಂತೆಲ್ಲ ಹೇಳಿದ್ರು ಚಾಮರಾಜಪೇಟೆ ವಿಭಾಗದಲ್ಲಿ. ಅದು ಕೂಡ ನಾವು ಗಮನ ಹರಿಸ್ತೀವಿ. ಹೊಯ್ಸಳ ನಮ್ಮದು ರೆಗ್ಯುಲರ್ ಆಗಿ ಸುತ್ತಾಡ್ತಾ ಇರ್ತವೆ. ಎಲ್ಲಾದರೂ ಏನಾದರೂ ಆ ಥರ ಸಮಸ್ಯೆ ಇದ್ದರೆ ದಯವಿಟ್ಟು 112 ಅನ್ನೋದು ಭಾಳ ಒಂದು ವಿಶೇಷವಾದ ಒಂದು ಪ್ರಾಜೆಕ್ಟು. ನಮ್ಮ ಬ್ಯಾಂಗ್ಳೂರು ಸಿಟಿಯಲ್ಲಿ ಆ್ಯಾವ್ರೇಜ್ ಟೈಮ್ ಇವಾಗ ಒಂದು 8 ನಿಮಿಷಕ್ಕೆ ಬಂದು ನಿಂತಿದೆ. ಅಂದರೆ ನೀವು ಒಂದು ಫೋನ್ ಮಾಡಿ ಅವ್ರು ಬಂದು ನಿಮ್ಮನ್ನು ಅಟೆಂಡ್ ಮಾಡೋದು ಈಗ 8 ನಿಮಿಷದವರೆಗೂ ಬಂದು ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊರವಲಯಕ್ಕೆ ಹೋದಾಗ ಈಗ ರಾಜರಾಜೇಶ್ವರಿ ನಗರ, ಕುಂಬ್ಳಗೂಡು, ಮಾದನಾಯಕನಹಳ್ಳಿ, ಬ್ಯಾಡ್ರಹಳ್ಳಿ ಈ ಕಡೆ ಹೋದಾಗ ಸ್ವಲ್ಪ ಡಿಸ್ಟೆನ್ಸ್ ದೂರ ಇರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ಸಿಟಿ ಮಧ್ಯ 8 ರಿಂದ 10 ನಿಮಿಷದಲ್ಲಿ ನಮ್ಮ ಪೊಲೀಸ್ ಬಂದು 112 ಅವ್ರು ಅಟೆಂಡ್ ಮಾಡ್ತಾರೆ. ಅವ್ರು ಅಟೆಂಡ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ನಂತರದಲ್ಲಿ ನಿಮಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಇಶ್ಯೂನ ಸಾಲ್ವ್ ಮಾಡಲಿಕ್ಕೆ ಅಂತ ಅವರು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸೊ ಇಷ್ಟು ನಮ್ಮ ಪೊಲೀಸ್ ಇಲಾಖೆಯಿಂದ ನಾವುಗಳು ಪ್ರಯತ್ನಪಟ್ಟು ಸಾರ್ವಜನಿಕರಿಗೆ ಜನಸ್ನೇಹಿಯಾಗಿ ಪೊಲೀಸ್ ಕೆಲಸ ಮಾಡಬೇಕು ಅಂತ ನಾವೆಲ್ಲ ಪ್ರಯತ್ನಪಟ್ಟು ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಖಂಡಿತವಾಗ್ಲೂ ನಮ್ಮ ಜೊತೆಗಿದೆ. ಆದರೆ ಇನ್ನೂ ಒಂದು ಸ್ವಲ್ಪ ಸಹಕಾರ ಬಂತು ಅಂದರೆ ಖಂಡಿತವಾಗ್ಲೂ ಇನ್ನೂ ಒಂದು ನಮ್ಮ ನಗರನ ನಾವು ಇನ್ನೂ ಸ್ವಚ್ಛ ಮಾಡ್ಬೋದು, ಇನ್ನೂ ಒಂದು ಸೇಫ್ ಮಾಡ್ಬೋದು. ಮಹಿಳೆಯರಿಗೆ, ಮಕ್ಕಳಿಗೆ, ಎಲ್ಲರಿಗೂ, ವಯೋವೃದ್ಧರಿಗೆ. ಸ್ವಲ್ಪ ನೀವು ಕೂಡ ಎಷ್ಟೋ ಸಲ ವಿಕ್ಟಿಮ್ಸ್ ಆಗಿಬಿಡ್ತೀರಿ. ವಿಕ್ಟಿಮ್ಸ್ ಆದಮೇಲೆ ಪೊಲೀಸರ ಹತ್ರ ಬಂದಾಗ ಒಂದು ವಾರ, ಈಗ ಸೈಬರ್ ಕ್ರೈಮ್ ಫಾರ್ ದಟ್ ಮ್ಯಾಟರ್ ಸಾಕಷ್ಟು ಸಾರ್ವಜನಿಕರಿಗೆ ನಾವು ತಿಳುವಳಿಕೆ ಕೊಡ್ತಾ ಇರ್ತೀವಿ. ನಿಮಗೆಲ್ಲರಿಗೂ ಗೊತ್ತೂ ಇದೆ. ಆದರೂ ಕೂಡ ಕೆಲವೊಬ್ಬರು ಈಗ ಫಾರ್ ಎಕ್ಸಾಂಪಲ್ .apk ಫೈಲ್ಸ್ ಅಂತ ಬರುತ್ತೆ. ನಿಮಗೆ ಯಾರೋ ಇನ್ವಿಟೇಷನ್ ಕಳಿಸ್ದಂಗೆ ಅನ್ನೋನ್ ನಂಬರಿಂದ ನಿಮ್ಗೊಂದು ಬರುತ್ತೆ. .apk ಅಂತ ಇರುತ್ತೆ ಲಾಸ್ಟಲ್ಲಿ. .apk ಯಾರೋ ಇನ್ವಿಟೇಷನ್ ಕಳಿಸ್ಯಾರೆ ಅಥವಾ ಯಾರೋ ಏನೋ ಕಳಿಸ್ಯಾರೆ, ಹಬ್ಬದ ದಿವಸ ಬರುತ್ತೆ, ಈ ವಿಷಸ್ ಇರ್ಬೋದು ಅಂತ ತೆಗೆದು ನೋಡ್ತೀರಿ. ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ನೀವು ಒಂದ್ಸಲ ಅದನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮ್ಮ ಇಡೀ ಮೊಬೈಲ್ನ ಫೈಲ್ ಕಂಟ್ರೋಲ್ ತೊಗೊಳುತ್ತೆ. ಆ ಫೈಲ್ನ ಕಳಿಸಿದವರು ನಿಮ್ಮ ಮೊಬೈಲ್ನ ಕಂಟ್ರೋಲ್ಗಳು ತೊಗೊಂಡು ನಿಮಗೆ ಹೆಂಗೆ ಹ್ಯಾಕ್ ಮಾಡಬೇಕೋ ಹ್ಯಾಕ್ ಮಾಡಿ ನಿಮ್ಮ ಅಕೌಂಟಲ್ಲಿ ದುಡ್ಡಿರೋದನ್ನೆಲ್ಲ ತೊಗೊಂಡ್ಬಿಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳ್ತೀವಿ. ಆದರೂ ಕೂಡ ಪ್ರತಿನಿತ್ಯ ನಮ್ಮ ಹತ್ರ ಕೇಸ್ ಬರುತ್ತೆ. ನಮಗೆ ಹಿಂಗೆ ಫ್ರಾಡ್ ಆಗಿದೆ, ಇಷ್ಟು ಲಕ್ಷ ಹೋಯ್ತು, ಅಷ್ಟು ಲಕ್ಷ ಹೋಯ್ತು ಅಂತ. ಕೇವಲ ಲಕ್ಷಗಳು ಹೋಯ್ತು ಅಂತ ಒಬ್ಬರು ಬರ್ತಾರೆ. ಇನ್ನು ಕೆಲವರು ತಿಳ್ಕೊಂಡಿರೋರು, ತಿಳುವಳಿಕೆ ಇರೋರು, ಓದಿರೋರೆಲ್ಲ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳಿಗೆ ಬಲಿಯಾಗಿ ಕೋಟ್ಯಾಂತರ ರೂಪಾಯಿ ಕಳ್ಕೊತಾ ಇದ್ದಾರೆ. ಅವ್ನು ಯಾರೋ ಹೇಳ್ತಾನೆ, ನೀವು ಇವತ್ತು 10,000 ರೂಪಾಯಿ ಹಾಕಿ ನಾಳೆ ನಿಮ್ಗೆ 50,000 ಕೊಡ್ತೀನಿ ಅಂತ. ಇವತ್ತು ನಾಳೆದು 50,000 1 ಲಕ್ಷ ಆಗುತ್ತೆ ಅಂತ. ಯಾವುದೇ ಬಿಸ್ನೆಸ್ ಮಾಡಿದ್ರೂ ಆ ಥರ ರಿಟರ್ನ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಸ್ವಲ್ಪ ಜನ ದುರಾಸೆಗೆ ಬಿದ್ದು ಕೂಡ ಒಂದಷ್ಟು ಹಣಗಳನ್ನ ಕಳ್ಕೊತಾ ಇರೋದಿರುತ್ತೆ. ತಿಳುವಳಿಕೆ ಸ್ವಲ್ಪ ನೀವೆಲ್ಲ ನಿಮಗೆ ಗೊತ್ತಿರೋರ್ಗೂ ಕೂಡ ಹೇಳಿ, ಈ ಥರ ಯಾರು ಒಂದೇ ವಾರದಲ್ಲಿ ಹಣನ ದ್ವಿಗುಣ 10 ಪಟ್ಟೆಲ್ಲ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಮತ್ತು ಜಾಬ್ ಪಾಪ ಆನ್ಲೈನಲ್ಲಿ ಕೆಲಸ ಹುಡುಕ್ತಾ ಇರೋರಿಗೆ ಜಾಬ್ ಆಫರ್ಸ್ ಕೊಡ್ತೀವಿ, ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಅಂತ ಕೂಡ ನಿಮಗೆ ಸಾಕಷ್ಟು ಜನ ಬಂದು ಮೋಸ ಮಾಡೋ ಅಂಥದ್ದಿರುತ್ತೆ, ಮೋಸ ಹೋಗಿರೋದಿರುತ್ತೆ. ಅದನ್ನೆಲ್ಲ ನೀವು ಭಾಳ ಎಚ್ಚರಿಕೆಯಿಂದ ಇದ್ದು ನೀವು ಮೋಸ ಹೋಗದೆ, ಯಾವುದಾದ್ರೂ ಸೈಬರ್ ಕ್ರೈಮ್ ನಿಮಗಾಗಿದೆ ಅಂದರೆ ವಿತಿನ್ 1 ಅವರ್ ನೀವು ಅಟೆಂಡ್ ಮಾಡಿದ್ರೆ ನಿಮ್ಮ ಹಣನ ನಾವು ಹಿಂತಿರುಗಿಸ್ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಅದು ಏನಾದರೂ ಒಂದು 2 ದಿವಸ 3 ದಿವಸ 1 ತಿಂಗಳು ಹೋಗ್ಬಿಡ್ತು ಅಂದರೆ ಖಂಡಿತವಾಗ್ಲಿ ಹಣ ರಿಟರ್ನ್ ಮಾಡೋದನ್ನು ಭಾಳ ಕಷ್ಟ ಇರುತ್ತೆ. ಹಣ ಇಲ್ಲಿಂದ ಬೇರೆ ದೇಶಗಳಿಗೆ ಹೋಗಿ ಬೇರೆ ಥರ ಕನ್ವರ್ಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ಸಾರ್ವಜನಿಕರು ಎಚ್ಚೆತ್ಕೊಂಡು ಜವಾಬ್ದಾರಿಯುತವಾಗಿದ್ದರೆ ನಿಮ್ಮ ಒಂದು ಸ್ವತ್ತುಗಳು, ನಿಮ್ಮ ಒಂದು ಹಣ, ನಿಮ್ಮ ಒಂದು ಅಕೌಂಟ್ ಸೇಫ್ ಆಗಿರುತ್ತೆ. ಪೊಲೀಸರೊಂದಿಗೆ ಸಹಕರಿಸಿ. ಮತ್ತು ಸ್ಕೈ ವಾಕನ್ನು ಶಿಫ್ಟ್ ಮಾಡಬೇಕು ಅಂತ ಒಬ್ಬರು ನಮಗೆ ಕೇಳಿಕೊಂಡ್ರು. ಈಗ ನಾವು ಇನ್ಫ್ಯಾಕ್ಟ್ ನಾವಾಗಲಿ ನೀವಾಗಲಿ ನಿಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ನಾವೆಲ್ಲ ಸ್ಕೈ ವಾಕ್ ಯೂಸೇ ಮಾಡಲ್ಲ. ಎಷ್ಟೇ ಸ್ಕೈ ವಾಕ್ ಕಟ್ಟಲಿ ರೋಡನ್ನು ಗಾಡಿಗಳು ಮಧ್ಯಾಹ್ನ ನಾವು ಕ್ರಾಸ್ ಮಾಡ್ತೀವಿ. ಯಾಕೆಂದರೆ ಯಾರಪ್ಪ ಹತ್ತೋರು ಇಳಿಯೋರು ಅಂತ. ಸೊ ನಾವು ಸಾರ್ವಜನಿಕರು ಸ್ವಲ್ಪ ಜವಾಬ್ದಾರಿಗಳನ್ನು ತಗೊಂಡಾಗ, ನಾವು ಸ್ವಲ್ಪ ಎಚ್ಚರಿಕೆ ವಹಿಸಿದಾಗ ನಮ್ಮ ಜೀವಕ್ಕೋಸ್ಕರ ಮಾಡಿರೋಂಥ ಏನು ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳೋಣ. ಪೊಲೀಸ್ ಇಲಾಖೆಯೊಂದಿಗೆ ಮತ್ತು ಸರ್ಕಾರದೊಂದಿಗೆ, ಇಲಾಖೆಗಳೊಂದಿಗೆ ಸಹಕಾರ ಮಾಡಿ ನೀವು ನಿಮ್ಮ ಏನು ಕುಂದುಕೊರತೆಗಳನ್ನ ಬರೀಲಿಲ್ಲ ಅಂದರೆ ಮತ್ತೆ ನಮ್ಮ ಹತ್ರ ಬಂದು ನೀವು ಆಗ್ರಹ ಮಾಡ್ಬೋದು. ಆಗ್ರಹ ಮಾಡಿ ಖಂಡಿತವಾಗಲೂ ನಿಮ್ಮ ಪ್ರಾಬ್ಲಮ್ಸ್ನ ಕಾನೂನಿನ ಚೌಕಟ್ಟಿನಲ್ಲಿ ನಾವೆಷ್ಟು ಬಗೆಹರಿಸೋಕ್ಕಾಗುತ್ತೋ ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಾ, ಈ ಒಂದು ಸಭೆಗೆ ನೀವೆಲ್ಲ ಬಂದು ನಿಮ್ಮ ಒಂದು ಕುಂದುಕೊರತೆಗಳನ್ನ ಮತ್ತು ನಿಮ್ಮ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಮತ್ತು ಇಷ್ಟೊತ್ತು ಇಲ್ಲಿ ನಮ್ಮ ಜೊತೆಗೆ ಸೇರಿದಂಥ ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಅಧ್ಯಕ್ಷರ ಭಾಷಣವನ್ನು ಮಾಡಿ ಮತ್ತು ನಿಮ್ಮ ತೊಂದರೆಗಳಿಗೆಲ್ಲ ಉತ್ತರವನ್ನು ನೀಡಿದಂಥ DCP ಸಾಹೇಬರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಕೊನೆಯ ಘಟ್ಟ
ವಂದನಾರ್ಪಣೆ ಮಾನ್ಯ ACP ಚಿಕ್ಕಪೇಟೆರವ್ರು ಮಾಡಬೇಕು ಅಂತ ಕೋರ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಜನಸಂಪರ್ಕ ಸಭೆಗೆ ಆಗಮಿಸಿ ತಮಗೆಲ್ಲರಿಗೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗೆ ಪರಿಹಾರ ನೀಡುವ ಬಗ್ಗೆ ಹಲವಾರು ತಿಳುವಳಿಕೆ ವಿಚಾರಗಳನ್ನು ತಿಳಿಸಿದಂಥ ನಮ್ಮ DCP ಪಶ್ಚಿಮ ವಿಭಾಗದ ಸಾಹೇಬರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ವಿವಿಧ ಇಲಾಖೆ ಅಧಿಕಾರಿಗಳು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದಕ್ಕಿಂತ ಮುಖ್ಯವಾಗಿ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಬಂದಂತಹ ನಿಮಗೆಲ್ಲರಿಗೂ ಕೂಡ ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು.